ಇನ್ನೊಂದು ಮೇನ್ ಕನ್ಸ್ಟೆಂಟ್ ಏನಂತಂದ್ರೆ ಎಕ್ಸಾಕ್ಟ್ಲಿ 4 to 5 ಅಷ್ಟೇ ಸ್ಪರ್ಶ ದರ್ಶನ ಇರೋದು. ಎಕ್ಸಾಕ್ಟಾಗಿ 5 o'clock ಅಂದರೆ 5ಗೆ 1 ಸೆಕೆಂಡ್ ಜಾಸ್ತಿ ಆಗೋಲ್ಲ, ಅವಾಗಲೇ ಕ್ಲೋಸ್ ಮಾಡಿಬಿಡ್ತಾರೆ. ಇಲ್ಲಿ ನಮ್ಮ ಹಿಂದ್ಗಡೆ ಇರೋ ಕಾಶಿ ವಿಶ್ವನಾಥ್ ಮಂದಿರ ಏನೈತಲ್ಲ, ಇದನ್ನು ಸಿಕ್ಕಾಪಟ್ಟೆ ಸಲ ಹೊಡೆದ್ರ, ಸಿಕ್ಕಾಪಟ್ಟೆ ಸಲ ಲೂಟಿ ಮಾಡಿದ್ರ. ಅದು ಹೊಡಿತಿದ್ದಂಗೆ ಇಲ್ಲಿ ಒಂದು ಮಸೀದಿ ಕಟ್ಟಿಸ್ತಾರ. ಅದ ಮಸೀದಿ ಬಂದ ಈ ಜ್ಞಾನವಾಪಿ ಮಸೀದಿ. ಕಾಶಿನ ಮತ್ತು ಅದ್ರಿಗೂ ಎಸ್ಪೆಷಲಿ ಮಣಿಕರ್ಣಿಕಾ ಘಾಟ್ನ ಒಂದು ಯಾವ ಥರ ಪ್ಲೇಸಾಗಿ ಡಿಕ್ಲೇರ್ ಮಾಡಿದ್ರೆ ಅಂದ್ರೆ ದಿಸ್ ಈಸ್ ದ ಪ್ಲೇಸ್ ಆಫ್ ಮೋಕ್ಷ. ಅಂದರೆ ಯಾರೇ ಇಲ್ಲಿ ಸತ್ರು ಅವರಿಗೆ ಡೈರೆಕ್ಟಾಗಿ ಜೀವನದಿಂದ ಮತ್ತು ಏನೇನು ಜಂಜಾಟಗಳದಾವಲ್ಲ ಅಲ್ಲಿಂದ ಕಂಪ್ಲೀಟಾಗಿ ಮುಕ್ತಿ ಸಿಗುತ್ತೆ ಮತ್ತು ಮೋಕ್ಷ ಸಿಗುತ್ತೆ ಅಂತೇಳಿ. ಅವ್ರದ್ದೆಲ್ಲ ಹಸು ನೀಗ್ಸೋಕ್ಕೋಸ್ಕರ ಅಂತೇಳಿ ಸ್ವತಃ ಶಿವನೇ ಭಿಕ್ಷೆ ಬಿಡೋಕ್ಕೆ ಸ್ಟಾರ್ಟ್ ಮಾಡ್ತಾನೆ ಸೃಷ್ಟಿಯ ಜನರದ ಒಳ್ಳೆಯದಕ್ಕಾಗಿ. ಹಾಯ್ ಹಲೋ ನಮಸ್ತೆ ಎಲ್ಲರಿಗೂ, ವೆಲ್ಕಮ್ ಬ್ಯಾಕ್ ಟು ನ್ಯೂ ವಿಡಿಯೋ. ಐ ಹೋಪ್ ಯು ಆರ್ ಡೂಯಿಂಗ್ ವೆಲ್. ಎಲ್ಲರೂ ಮಸ್ತ್ ಗಿಚ್ಚದ್ರಿ ಅಂತ ಅನ್ಕೋತೀನಿ. ಎಸ್, ವೆಲ್ಕಮ್ ಬ್ಯಾಕ್ ಟು ನ್ಯೂ ವಿಡಿಯೋ ಫ್ರಮ್ ಅ ನ್ಯೂ ಸಿಟಿ, ಆಮೇಲೆ ಒಂದು ನ್ಯೂ ಸೀರೀಸ್ಗೆ. ಇವತ್ತು ನಾವು ಕಾಶಿ ಒಳಗದೀವಿ. ನೀವು ಬನಾರಸ್ ಅಂತಲೂ ಅನ್ಬೋದು, ಇಲ್ಲ ವಾರಣಾಸಿ ಅಂತಲೂ ಅನ್ಬೋದು, ಮೂರು ಒಂದೇ ಪ್ಲೇಸ್. ಸೊ ಕಾಶಿ ಈಸ್ ಕನ್ಸಿಡರ್ಡ್ ಟು ಬಿ ದ ಒನ್ ಆಫ್ ದ ಓಲ್ಡೆಸ್ಟ್ ಸಿಟಿ ಇನ್ ದ ಎಂಟೈರ್ ಯೂನಿವರ್ಸ್ ಆಯಿತು, ಆಮೇಲೆ ಎಂಟೈರ್ ವರ್ಲ್ಡ್. ಅಂದರೆ ಇದೇ ಎಷ್ಟೋ ಸ್ಕ್ರಿಪ್ಚರ್ಸ್ ಅದಾವೆ, ಅದ್ರ ಒಳಗಡೆ ಎಲ್ಲದ್ರೊಳಗಡೆನೂ ಒಂದು ಉಲ್ಲೇಖ ಐತಿ ಕಾಶಿ ಸಿಟಿ ಬಗ್ಗೆ. ಸೊ ನಿಮ್ಗೆ ಗೊತ್ತಿರೋ ಪ್ರಕಾರ ಬೇರೆ ಬೇರೆ ಕಾಲ ಅದಾವೆ. ಅಂದರೆ ಸತ್ಯಯುಗ ಆಯ್ತು, ಆಮೇಲೆ ನೆಕ್ಸ್ಟ್ ಬಂದಿದ್ದ ತ್ರೇತಾಯುಗ, ಆಮೇಲೆ ದ್ವಾಪರ ಯುಗ, ಈಗಿರೋದ ಕಲಿಯುಗ. 4 ಯುಗದೊಳಗಡೆ ಎಷ್ಟೆಲ್ಲ ಸ್ಕ್ರಿಪ್ಚರ್ಸ್ ಅದಾವಲ್ಲ, ಎಷ್ಟೆಲ್ಲ ಪುರಾಣ ಅದಾವೆ, ಏನೆಲ್ಲ ಅದಾವೆ, ಎಲ್ಲದ್ರಾಗೂ ಒಂದು ಸಿಟಿದ ಉಲ್ಲೇಖ ಐತಿ. ಅದು ಬಂದು ಕಾಶಿ ಸಿಟಿ. ಸೊ ನಾವೀಗ ಕಾಶಿ ಸಿಟಿ ಒಳಗಡೆ ಇದ್ದೀವಿ. ಸೊ ಕಾಶಿ ಅಂದರೆ ಲೈಕ್ ಅದು ಒಂಥರ ಬೇರೆ ವೈಬೇ ಬರುತ್ತೆ. ಕಾಶಿ ಅಂದರೆ ಶಿವ, ಶಿವ ಅಂದರೆ ಕಾಶಿ. ಆಮೇಲೆ ಇಟ್ ಈಸ್ ನಾಟ್ ಜಸ್ಟ್ ಲೈಕ್ ಲಿಮಿಟೆಡ್ ಟು ಶಿವ. ಇಲ್ಲಿ ಇನ್ನೂ ಸಾವಿರಾರು ಮಂದಿರಗಳದಾವೆ, ಲಿಟ್ರಲಿ ಸಾವಿರ. ಐ ಆಮ್ ನಾಟ್ ಇವನ್ ಜೋಕಿಂಗ್. ಲೈಕ್ ನೀವು ಒಂದೊಂದು ಇಡೋ ಒಂದು ಹೆಜ್ಜೆಗೂ ಒಂದು ಯಾವುದಾದ್ರೂ ಒಂದು ಟೆಂಪಲ್ ಸಿಗುತ್ತೆ ನಿಮಗೆ, ಆ ಥರ ಒಂದು ಸಿಟಿ ಐತಿ. ಸೊ ಇವತ್ತು ನಾವು ಕಾಶಿ ಸಿಟಿ ಎಕ್ಸ್ಪ್ಲೋರ್ ಮಾಡತ್ತೀವಿ. ಇಲ್ಲಿಂದ ನಾವೊಂದು ಹೊಸ ಸಿರೀಸ್ ಸ್ಟಾರ್ಟ್ ಮಾಡೀವಿ, ಆಮೇಲೆ ಎಲ್ಲ ಬೇರೆ ಬೇರೆ ಎಲ್ಲ ಪ್ಲೇಸಸ್ ಎಲ್ಲ ಎಕ್ಸ್ಪ್ಲೋರ್ ಮಾಡೋಣ. ಸೊ ವಿಡಿಯೋ ಎಂಡ್ವರೆಗೂ ಮಿಸ್ ಮಾಡಲಾರ್ದೆ ನೋಡಿರಿ. ಹಂಗೆ ಒಂದು ಲೈಕ್ ಮಾಡೋದು ಮರಕ್ಕೆ ಹೋಗ್ಬಿಡ್ರಿ, ಮತ್ತು ಕಮೆಂಟ್ ಮಾಡಿರಿ, ಮತ್ತು ಶೇರ್ ಮಾಡಿರಿ ನಿಮ್ಗೇನು ಅನ್ಸುತ್ತೆ ಅಂಥೇಳಿ. ಕಾಶಿ ಅಂತಿದ್ದಂಗೆ ಎಲ್ಲರಿಗೂ ಫಸ್ಟ್ ನೆನಪಾಗೋದೇ ಕಾಶಿ ವಿಶ್ವನಾಥ್ ಮಂದಿರ. ಬಟ್ ಅದಕ್ಕಿಂತಲೂ ಇನ್ನೊಂದು ಮೇನ್ ಇಂಪಾರ್ಟೆಂಟ್ ನೇಮ್ ಏನಂತಂದ್ರೆ ಅದು ಕಾಲಭೈರವ. ಕಾಶಿ ವಿಶ್ವನಾಥ ಟೆಂಪಲಿಂದ ಆಲ್ಮೋಸ್ಟ್ ಒಂದು 500 ಮೀಟರ್ಸ್ ಹಿಂದೆ ಬಂದ್ರೆ, ಒಂದು 1 ಕಿಲೋಮೀಟ್ರ್ವರೆಗೂ ಹಿಂದೆ ಬಂದ್ರೆ ಅಲ್ಲಿ ಸಿಗೋದು ಏನಂದ್ರೆ ಕಾಲಭೈರವ ಟೆಂಪಲ್. ಸೊ ಇದು ವಿಶ್ವನಾಥ ಮಂದಿರಿಗೆ ಎಷ್ಟು ಇಂಪಾರ್ಟೆನ್ಸ್ ಐತಲ್ಲ ಅದರಷ್ಟೇ ಜಾಸ್ತಿ ಕಾಲಭೈರವ ಟೆಂಪಲ್ಗೂ ಐತಿ. ಸೊ ಕಾಲಭೈರವ ಹೀ ಈಸ್ ಕನ್ಸಿಡರ್ಡ್ ಟು ಬಿ ದ ಕೊತ್ವಾಲ್ ಆಫ್ ದ ಕಾಶಿ. ಅಂದರೆ ಹೀ ಈಸ್ ದ ಸೋಲ್ ಪ್ರೊಟೆಕ್ಟರ್, ಆಮೇಲೆ ಹೀ ಈಸ್ ದ ಒನ್ ಹೂ ಈಸ್ ಕಂಪ್ಲೀಟ್ಲಿ ಗಾರ್ಡಿಂಗ್ ದ ಸಿಟಿ. ಸೊ ಏನಂದರೆ ನೀವು ಇನ್ ಕೇಸ್ ಏನಾದರೂ ಕಾಶಿಗೆ ಬರಾತಿರ ಅಂದರೆ ಇಲ್ಲಿ ಲೋಕಲ್ಸ್ ಪ್ರಕಾರ ಏನಂದರೆ ಒಂದು ಸೇಯಿಂಗ್ ಐತಿ, ಯಾರೆಲ್ಲ ಕಾಶಿಗೆ ಬರ್ತಾರಲ್ಲ ಅವ್ರು ಯಾರೂ ಕಾಲಭೈರವನ ಪರ್ಮಿಷನ್ ಇಲ್ಲಾರ್ದೆ ಇರೋಕ್ಕೆ ಆಗೋದಿಲ್ಲ ಅಂಥೇಳಿ. ಸೊ ಯಾರೇ ಬಂದರೂ ಫಸ್ಟ್ ಬಂದು ಇಲ್ಲಿ ಈ ಟೆಂಪಲ್ ಬಂದು ಪರ್ಮಿಷನ್ ತೊಗೊಂಡು ಆಮೇಲೆ ಇಲ್ಲಿಂದಾನೆ ನೆಕ್ಸ್ಟ್ ಎಲ್ಲ ಫುಲ್ ಎಕ್ಸ್ಪ್ಲೋರ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ಬೇಕು, ಆಮೇಲೆ ಅವ್ರ ಜರ್ನಿ ಸ್ಟಾರ್ಟ್ ಮಾಡ್ಬೇಕಂತೇಳಿ. ಸೊ ದಟ್ ಈಸ್ ದ ಮೇನ್ ಸೇಯಿಂಗ್. ಸೊ ನಾವು ಇವತ್ತು ಫಸ್ಟ್ ಎಕ್ಸ್ಪ್ಲೋರ್ ಮಾಡತ್ತಿರೋ ಪ್ಲೇಸೇ ಬಂದು ಕಾಲಭೈರವ ಟೆಂಪಲ್. ಕಾಲಭೈರವ ಮಂದಿರದಾಗ ಒಂದು ಚಲೋ ದರ್ಶನ ಆಯ್ತು. ಸೊ ಬೇಸಿಕಲಿ ಕಾಲಭೈರವನ್ನ ಈ ಕಾಶಿ ಕ್ಷೇತ್ರದೊಳಗಡೆ ಕ್ಷೇತ್ರ ಪಾಲಕ ಅಂತ ಕರೀತಾರೆ. ಇನ್ ಕೇಸ್ ಯಾರೇ ಬಂದರೂ ಫಸ್ಟ್ ಇಲ್ಲೇ ವಿಸಿಟ್ ಮಾಡ್ಬೇಕಂತ ಹೇಳ್ತಾರೆ. ಇದ್ರದ್ದು ಹಿಸ್ಟ್ರಿ ಮತ್ತು ಇಂಪಾರ್ಟೆನ್ಸ್ ತಿಳ್ಕೊಬೇಕಂತಂದ್ರೆ ಒಂದು ಪಾಯಿಂಟ್ ಇನ್ ಟೈಮ್ ಒಳಗಡೆ ಹೆಂಗಾಗುತ್ತಂದ್ರೆ ಬ್ರಹ್ಮಾಜಿ ಏನದಾರಲ್ಲ ಅವರಿಗೆ ಅಹಂಕಾರ ಮತ್ತು ಗರ್ವ ಅನ್ನೋದು ಜಾಸ್ತಿ ಆಗುತ್ತಂತ ಫುಲ್. ಆ ಅಹಂಕಾರ ಮತ್ತು ಗರ್ವದಿಂದಾನೇ ಅವರಿಗೆ ಇನ್ನೊಂದು ಎಕ್ಸ್ಟ್ರಾ ತಲೆ ಬರುತ್ತೆ, ಅಂದರೆ 4 ತಲೆಯಿಂದ 5 ತಲೆ ಆಗುತ್ತೆ. ಸೊ ಆವಾಗ ಆ ಅಹಂಕಾರದಿಂದನೇ ಅವರು ಏನು ಶಿವಜಿ ಅದಾರಲ್ಲ ಅವ್ರನ್ನೂ ಇನ್ಸಲ್ಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರಂತ. ಅದರಿಂದ ಕೋಪ ಆಗಿದ್ದ ಶಿವ ಏನು ಮಾಡ್ತಾರಂದ್ರೆ ಬೇಸಿಕಲಿ ಅವ್ರದ್ದು ಒಂದು ಫಿಯರ್ಸಿಂಗ್ ರೂಪನ ತೆಗಿತಾರೆ, ಇನ್ನೊಂದು ಅವತಾರ ಆಗತ್ತೆ. ಅದೇ ಆ ಫಿಯರ್ಸಿಂಗ್ ರೂಪ ಬಂದೇ ಕಾಲಭೈರವ. ಸೊ ಕಾಲಭೈರವ ಬರ್ತಿದ್ದಂಗೆ ಆ ಏನು ಒಂದು ಎಕ್ಸ್ಟ್ರಾ ತಲೆ ಇರುತ್ತಲ್ಲ ಬ್ರಹ್ಮಂದು, ಆ ಬ್ರಹ್ಮಂದ ಎಕ್ಸ್ಟ್ರಾ ತಲೆನ ಕಡಿತಾರಂತೆ. ಕಡಿತಿದ್ದಂಗೆ ಆ ಒಂದು ತಲೆನ ಹಿಡ್ಕೊಂಡು ಇಡೀ ಫುಲ್ ಭೂಮಿನ ಸುತ್ತಾರೆ. ಎದಕ್ಕಂತಂದ್ರೆ ಆ ಬ್ರಹ್ಮಂದು ಏನು ತಲೆ ಕಡ್ದಿರ್ತಾರಲ್ಲ ಆ ತಲೆ ಕಡ್ದಿದ್ದು ಪಾಪ ಹತ್ಕೊಳ್ಳುತ್ತೆ, ಬ್ರಹ್ಮ ಹತ್ಯೆ ಪಾಪ.
ಆ ಬ್ರಹ್ಮ ಹತ್ಯೆ ಪಾಪನ ಕಳ್ಕೋ ರೀಸನ್ಗೆ ಇಡೀ ಭೂಮಿನೇ ಫುಲ್ ಕಂಪ್ಲೀಟ್ ಆ ಪ್ರದಕ್ಷಿಣೆ ಹಾಕ್ಬೇಕಾಗಿ ಬರುತ್ತೆ. ಎಲ್ಲ ಫುಲ್ ಅಲೆಮಾರಿಗೆ ಎಲ್ಲ ಕಡೆ ಸುತ್ತಿ 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 ಫೈನಲಿ ಬಂದು ಒಂದು ಕಡೆ ನಿಲ್ಲೋ ಜಾಗನೇ ಈ ಕಾಶಿ. ಈ ಕಾಶಿಗೆ ಬರ್ತಿದ್ದಂಗೆ ಅವ್ರದ್ದು ಎಲ್ಲ ಕಷ್ಟ ಆಯ್ತು, ಎಲ್ಲ ಏನೇನು ಪಾಪ ಐತಿ ಎಲ್ಲದರಿಂದನೂ ಮುಕ್ತಿ ಸಿಗುತ್ತೆ, ಒಂದು ಮೋಕ್ಷ ಸಿಗುತ್ತೆ. ಸೊ ಆ ರೀತಿ ಒಂಥರ ಈ ಕಂಪ್ಲೀಟಾಗಿ ಸ್ಟೋರಿ ಇತ್ತು. ಸೊ ಯಾವಾಗಿಂದ ಅವರು ಇಲ್ಲಿ ಬಂದು ನೆಲೆಸಿದ್ರಲ್ಲ, ಇಲ್ಲಿ ಬಂದು ನೆಲೆಸ್ತಿದ್ದಂಗೆ ಈ ಯಾವುದೇ ಕ್ಷೇತ್ರದೊಳಗಡೆ ಯಾರೆಲ್ಲ ಜನ ಬರ್ತಾರ ಆ ಎಲ್ಲ ಜನರದ್ದು ಪ್ರಾಬ್ಲಮ್ಸ್ ಮತ್ತು ಆಬ್ಸ್ಟಕಲ್ಸ್ ಏನೇನದಾವಲ್ಲ ಅದನ್ನೆಲ್ಲನೂ ಕಳಿಬೇಕಂತ ಅವ್ರು ಇದೇ ಒಂದು ಪರ್ಟಿಕ್ಯುಲರ್ ಕ್ಷೇತ್ರದಾಗ ನೆಲೆಸಿ ಇಲ್ಲಿವರೆಗೂ ಎಲ್ಲರನ್ನೂ ಕಾಯತ್ತಾರ. ಸೊ ಕಾಲಭೈರವ ಮಂದಿರ ಏನು ಒಂದು ಪರ್ಟಿಕ್ಯುಲರ್ ಸಿಗ್ನಿಫೈ ಮಾಡುತ್ತಂದರೆ ಟೈಮ್ ಮತ್ತು ಡೆತ್ತನ್ನು ತುಂಬ ಸಿಗ್ನಿಫೈ ಮಾಡುತ್ತೆ. ಸೊ ನೀವು ಇಲ್ಲಿ ಬಂದಾಗ ಕಾಲಭೈರವ ಮಂದಿರನ ವಿಸಿಟ್ ಮಾಡೋದು ಮರ್ಯಾಕೆ ಹೋಗ್ಬೇಡ್ರಿ. ಬರ್ತಿದ್ದಂಗೆ ಫಸ್ಟ್ ಇಲ್ಲೇ ಬರ್ರಿ, ಇಲ್ಲೇ ಬಂದು ಒಂದು ಬ್ಲೆಸ್ಸಿಂಗ್ಸ್ ಎಲ್ಲ ತೊಗೊಂಡು ನೆಕ್ಸ್ಟ್ ನಿಮ್ಮದು ಜರ್ನಿನ ಕಂಟಿನ್ಯೂ ಮಾಡಿರಿ. ಒಂದು ಎಲ್ಲನೂ ಕಂಪ್ಲೀಟ್ ಆ ಜರ್ನಿ ಸ್ಮೂತಾಗಿರುತ್ತೆ, ಏನೂ ಪ್ರಾಬ್ಲಮ್ಸ್ ಬರೋದಿಲ್ಲ. ಎಸ್, ಆಲ್ಮೋಸ್ಟ್ ದರ್ಶನ ಅಂತೂ ಮುಗಿಸ್ಕೊಂಡ್ಬಂದ್ವಿ. ಎಸ್ಪೆಷಲಿ ಈ ಒಂದು ಪರ್ಟಿಕ್ಯುಲರ್ ಸೀಸನ್ ಒಳಗಡೆ ಸಿಕ್ಕಾಪಟ್ಟೆ ಜನ ಅದಾರ. ನೋಡಿದ್ರೆಲ್ಲ ಕಡೆನೂ ಅವರೇ ಕಾಣಿಸ್ತಾರೆ. ಫುಲ್ ತುಂಬಾ ಕ್ರೌಡೆಡ್ ಐತಿ. ಸೊ ಈಗ ನಾವು ಬಂದಿರೋ ನೆಕ್ಸ್ಟ್ ಪ್ಲೇಸ್ ಬಂದು ಕಾಶಿ ಚಾಟ್ ಭಂಡಾರ. ಸೊ ಇಲ್ಲೇ ಹಂಗೆ ಲೋಕಲ್ ಬೇರೆ ಬೇರೆ ಥರ ಚಾಟ್ಸ್ ಮತ್ತು ಕ್ಯೂಸಿನ್ಸ್ ಎಲ್ಲ ಟ್ರೈ ಮಾಡೋಕ್ಕಂತೇಳಿ ಬಂದ್ವಿ. ಕ್ರೌಡ್ ಅಂತೂ ಸಿಕ್ಕಾಪಟ್ಟೆ ಐತೆ, ತೋರಿಸ್ತೀನಿ ಒಳಗಡೆ ಏನೇನೆಲ್ಲ ಅವೈಲೇಬಲ್ ಐತಿ, ಹೋಗಿ ಚೆಕ್ಔಟ್ ಮಾಡೋಣ. ಕ್ರೌಡ್ ಅಂತೂ ಸಿಕ್ಕಾಪಟ್ಟೆ ಐತಿ. ಆರ್ಡರ್ ಬಂತು. ಸೊ ಇಲ್ಲಿ ನೋಡ್ತಿರ್ಬೋದು, ಇಲ್ಲಿ ಒಂದು ಪಾಲಕ್ ಪತ್ತ ಚಾಟ್ ಐತಿ, ಇಲ್ಲಿ ಅವ್ರದ್ದು ಫೇಮಸ್ ಟಮಾಟರ್ ಚಾಟ್, ಆಮೇಲೆ ದಹಿ ಬಲ್ಲ ಒಂದು ಐತಿ. ಸೊ ಇನ್ನೂ ಒಂದು ಆಲೂ ಟಿಕ್ಕಿ ಒಂದು ಬರೋದೈತಿ. ಕ್ವಿಕ್ಲಿ ಟೇಸ್ಟ್ ಮಾಡೋಣ, ಟೇಸ್ಟ್ ಮಾಡಿ ಬೇಗ ಬೇಗ ಹೊರಡೋಣ. ಸಿಕ್ಕಾಪಟ್ಟೆ ಕ್ರೌಡ್ ಐತಿ. ಹಿಂದ್ಗಡೆ ಕ್ರೌಡ್ ಎಲ್ಲ ನೋಡಿದ್ರಲ್ಲ ಯಾವ ಲೆವೆಲ್ಗಿತ್ತು ಅಂತೇಳಿ. ಲಿಟ್ರಲಿ ಫುಲ್ ಯಾವಾಗಲೂ ಈ ಸ್ಟ್ರೀಟಿಗೆ ಬಂದ್ರೆ ಈ ಲೆವೆಲ್ಗೆ ಕ್ರೌಡ್ ಇರುತ್ತೆ ಕಾಶಿ ಚಾಟ್ ಭಂಡಾರ ಮುಂದೆ. ಆಲ್ಮೋಸ್ಟ್ ಎಲ್ಲನೂ ಚಲೋ ಇತ್ತು. ವಿ ಟ್ರೈಡ್ ಪಾಲಕ್ ಪತ್ತ ಚಾಟ್, ಟಮಾಟರ್ ಚಾಟ್, ದಹಿ ಬಲ್ಲ, ಆಮೇಲೆ ಒಂದು ಕುಲ್ಫಿ, ಏನದ ಫಾಲೂದ, ಆಮೇಲೆ ಇನ್ನೊಂದು ಆಲೂ ಟಿಕ್ಕಿ ಏನೋ ತೊಗೊಂಡ್ವಿ. ಎಲ್ಲನೂ ಚಲೋ ಇತ್ತು. ಪಾಲಕ್ ಪತ್ತ ಚಾಟ್ ವಾಸ್ ರಿಯಲಿ ಗ್ರೇಟ್. ಆಮೇಲೆ ದಹಿ ಬಲ್ಲನೂ ಚಲೋ ಇತ್ತು. ಆಲೂ ಟಿಕ್ಕಿ ವಾಸ್ ಗುಡ್. ಬಟ್ ಟಮಾಟರ್ ಚಾಟ್ ಏನೈತಲ್ಲ ನನಗಂತೂ ಅಷ್ಟು ಲೈಕ್ ಆಗಲಿಲ್ಲ. ಯೂಶ್ವಲಿ ಎಲ್ಲ ಕಡೆ ನೋಡ್ದಲ್ಲೆಲ್ಲ ಒಂದು ಸ್ವಲ್ಪ ಓವರ್ ಹೈಪ್ ಇರುತ್ತೆ. ಬಟ್ ನನಗಂತೂ ಅಷ್ಟೊಂದು ಲೈಕ್ ಆಗಲಿಲ್ಲ. ಬಟ್ ಬಾಕಿ ಅಂತೂ ಪಾಲಕ್ ಪತ್ತ ಚಾಟ್ ವಾಸ್ ರಿಯಲಿ ಗ್ರೇಟ್. ಆಮೇಲೆ ದಹಿ ಬಲ್ಲ ಚಲೋ ಇತ್ತು. ನೀವು ಬಂದಾಗ ಟ್ರೈ ಮಾಡ್ಬೇಕನ್ಸಿದ್ರೆ ಟ್ರೈ ಮಾಡಿರಿ. ಸೊ ಅಥೆಂಟಿಕ್ಕಾಗಿ ಒಂದು ಸ್ವಲ್ಪ ಡಿಫ್ರೆಂಟಾಗಿ ಟೇಸ್ಟ್ ಇರ್ತೈತಿ. ಬೆಳಿಗ್ಗೆ 3 ಗಂಟೆ ಆಗೈತಿ. ಇಲ್ಲೆಲ್ಲ ಸುತ್ತಮುತ್ತ ನೋಡ್ತಿರ್ಬೋದು, ಆಲ್ರೆಡಿ ಜನ ಎಲ್ಲ ಲೈನಿಗೆ ನಿಂತಾರ ದರ್ಶನ್ಗಂತ. ಸೊ ದರ್ಶನ್ದು ಇನ್ ಕೇಸ್ ಡೀಟೇಲ್ಸ್ ಹೇಳ್ಬೇಕಂದ್ರೆ ಕಾಶಿ ವಿಶ್ವನಾಥ್ ಮಂದಿರಾಗ ಆಲ್ಮೋಸ್ಟ್ ಒಂದು 3 ಥರ ದರ್ಶನ ಐತಿ. ಒಂದು ಬಂದು ಫ್ರೀ ದರ್ಶನ. ಸೊ ಇಲ್ಲೆಲ್ಲ ಏನು ಜನ ನಿಂತಾರಲ್ಲ ಅದೆಲ್ಲ ಫ್ರೀ ದರ್ಶನ್ಗೆ. ಬೆಳಗ್ಗೆ 4ರಿಂದ 5 ಗಂಟೆ ಎವ್ರಿ ಡೇ ಸ್ಪರ್ಶ ದರ್ಶನ ಇರ್ತೈತಿ. ಅಂದ್ರೆ ನಾವು ಹಿಂದಿಂದ ಶ್ರೀಶೈಲಂ ವಿಡಿಯೋ ನೋಡಿದ್ರಲ್ಲ ಅದೇ ಥರ ಇಲ್ಲಿ ಲೈಕ್ ನೀವು ಜ್ಯೋತಿರ್ಲಿಂಗನ ಮುಟ್ಟಿ ದರ್ಶನ ಮಾಡ್ಕೋಬೋದು. ಒಳ್ಳೆ ಒಂದು ಮಸ್ತ್ ಎಕ್ಸ್ಪೀರಿಯೆನ್ಸ್ ಇರುತ್ತೆ. ಸೊ ಅದಕ್ಕೆ ಇಷ್ಟೆಲ್ಲ ದೊಡ್ಡ ಕ್ಯೂ ನಿಂತಿರೋದು. ಆಮೇಲೆ ಇನ್ನೊಂದು ದರ್ಶನ ಬಂದು ಸುಗಮ್ ದರ್ಶನ ಅಂಥೇಳಿ. ಸೊ ನೀವು ಡೈರೆಕ್ಟಾಗಿ ಇಲ್ಲೇ ಗೇಟ್ ನಂಬರ್ 4 ಹತ್ರ ಬಂದು ಟಿಕೆಟ್ಸ್ ತೊಗೋಬೋದು. ಇಲ್ಲ ಅಂದ್ರೆ ಡೈರೆಕ್ಟಾಗಿ ಶ್ರೀ ಕಾಶಿ ವಿಶ್ವನಾಥ್ .org ಒಳಗಡೆ ಅಲ್ಲೂ ಟಿಕೆಟ್ಸ್ ತೊಗೋಬೋದು. ಆಲ್ಮೋಸ್ಟ್ ಒಂದು 300 to 500 ಚಾರ್ಜ್ ಆಗ್ಬೋದು. ನಿಮಗೆ ಆರಾಮಾಗಿ ಒಂದು ಚಲೋ ದರ್ಶನ ಸಿಕ್ಬಿಡ್ತೈತಿ. ಇನ್ನೊಂದು ಬಂದು ಮಂಗಳಾರತಿ ಬಂದು ಬೆಳಗ್ಗೆ 3 ಗಂಟೆಗೆ ಬಂದಿರ್ತೈತಿ. ಆಮೇಲೆ ಭೋಗ ಆರತಿ, ಆಮೇಲೆ ಶಯನ ಆರತಿ ಅಂತ ಬೇರೆ ಬೇರೆ ಟೈಮಿಗೆ ಇನ್ನೊಂದು ಇರ್ತಾವೆ. ಸೊ ನಿಮ್ಗೆ ಯಾವ್ದು ಬೇಕಾದ್ರೆ ಅಕಾರ್ಡಿಂಗ್ಲಿ ನೋಡ್ಕೊಂಡು ನೀವು ಅದನ್ನು ಚೂಸ್ ಮಾಡ್ಕೋಬೋದು. ನಾವು ಬಂದು ಆಫ್ ಮಾಡ್ಕೊಂಡಿದ್ದು ಸುಗಮ್ ದರ್ಶನ. ಆಲ್ಮೋಸ್ಟ್ ಒಂದು 10-15 ಡೇಸ್ ಮುಂಚೆನೇ ಲೈಕ್ ಸುಗಮ್ ದರ್ಶನ ಆನ್ಲೈನ್ ಬುಕ್ಕಿಂಗು ಮಾಡ್ಕೊಂಡಿದ್ದೆ. ಆಮೇಲೆ ಈ ಒಂದು ದರ್ಶನಕ್ಕೆ ಏನಿರುತ್ತಲ್ಲ, ಸುಗಮ್ ದರ್ಶನ ಆದರೂ ಇರಲಿ, ಫ್ರೀ ದರ್ಶನ ಆದರೂ ಇರಲಿ, ಹೆಂಗಂದ್ರೆ 4ರಿಂದ 5 ಅಷ್ಟೇ ದರ್ಶನ ಇರ್ತೈತಿ. ಸೊ ಅದಕ್ಕೆ ಜನ ಯೂಶ್ವಲಿ ಏನು ಬಂದಂದ್ರೆ
ಎಷ್ಟು ಬೇಗ ಆಗುತ್ತೋ ಬಂದು ಇಲ್ಲಿ ಲೈನ್ ನಿಂತ್ಬಿಡ್ತಾರೆ. ಎಷ್ಟು ಸಲ 2 ಗಂಟೆಗೆ ಬಂದಿರ್ತಾರೆ, 3 ಗಂಟೆಗೆ ಬಂದಿರ್ತಾರೆ. ಸೊ ಆ 4 to 5 ಸ್ಲಾಟ್ಸ್ ಯಾರು ಮಿಸ್ ಮಾಡ್ಕೊಳಕ್ಕೆ ನೋಡೋದಿಲ್ಲ. ಸೊ ಅದೇ ರೀಸನ್ಗೆ ಇಲ್ಲೂ ನಮ್ಮದು ಕ್ಯೂ ಐತಿ. ಆಲ್ಮೋಸ್ಟ್ ಒಂದು ಏನಿಲ್ಲ ಒಂದು 60-70 ಮೆಂಬರ್ಸ್ ಇರ್ಬೋದೇನೋ. ಸೊ ಇಲ್ಲಿ ಬಂದು ನಾವು ಕ್ಯೂಗೆ ನಿಂತೇವೆ. ಡೈರೆಕ್ಟಾಗಿ ಮುಂದೆ ಹೋಗೋಣ ಈಗ. ಒಂದು ಸೃಷ್ಟಿ ಯಾವ ತರ ಕಂಪ್ಲೀಟ್ ಆಗಿ ಬಿಲ್ಡ್ ಆಗೈತಿ ಅಂದ್ರ ಇಲ್ಲಿರೋ ಮೇನ್ 3 ದೇವರುಗಳ ಅಂದ್ರೆ ತ್ರಿಮೂರ್ತಿ ದೇವರುಗಳ ಈ ಸೃಷ್ಟಿ ಎಲ್ಲ ಆದ್ಮೇಲೆ ಅವ್ರ ಒಂದೊಂದು ಕರ್ತವ್ಯ ತಗೋತಾರ. ಸೊ ಬ್ರಹ್ಮ ಬಂದ ಹಿ ಈಸ್ ನೋನ್ ಟು ಬಿ ದ ಗಾಡ್ ಆಫ್ ಕ್ರಿಯೇಷನ್. ಆಮೇಲೆ ವಿಷ್ಣು ಬಂದ ಹಿ ಈಸ್ ನೋನ್ ಟು ಬಿ ದ ಗಾಡ್ ಆಫ್ ಪ್ರೊಟೆಕ್ಷನ್. ಅದೇ ತರ ಶಿವ ಬಂದ ಹಿ ಈಸ್ ಗಾಡ್ ಆಫ್ ಡಿಸ್ಟ್ರಕ್ಷನ್. ಏನಂದ್ರೆ ಬ್ರಹ್ಮ ಎಲ್ಲಾನು ಕ್ರಿಯೇಟ್ ಮಾಡ್ತಾನೆ. ಆಮೇಲೆ ವಿಷ್ಣು ಇಲ್ಲಿ ಏನೇನೆಲ್ಲ ಜೀವಿಗಳು ಅದಾರಲ್ಲ ಅವ್ರೆಲ್ಲರಿಗೂ ಪ್ರೊಟೆಕ್ಷನ್ ಅಂದ್ರೆ ಅವ್ರಿಗೆಲ್ಲರಿಗೂ ರಕ್ಷಣೆ ಕೊಡ್ತಾನೆ ಅವ್ರ ಥ್ರೂ ಔಟ್ ದ ಲೈಫ್. ಅದೇ ತರ ಶಿವ ಇಲ್ಲಿರೋ ಯಾವುದೇ ಜೀವಿಗಳಾಯ್ತಲ್ಲ ಅವ್ರದ್ದು ಒಂದು ಪರ್ಟಿಕ್ಯುಲರ್ ಟೈಮ್ ಮುಗಿದ್ಮೇಲೆ ಅವ್ರದ್ದು ಜೀವ ಮತ್ತೆ ತಗೊಂಡ ಅಂದ್ರೆ ಹೊಸ ಒಂದು ಲೈಫ್ ಕ್ರಿಯೇಟ್ ಮಾಡ್ತಾನೆ. ಅವ್ರಿಗೆಲ್ಲ ಮುಕ್ತಿ ಮತ್ತೆ ಮೋಕ್ಷ ಕೊಡಿಸಿ ಈ ತರ ಒಂದು ಪರ್ಟಿಕ್ಯುಲರ್ ಎಲ್ಲ ಫುಲ್ ನಮ್ದು ಹಿಸ್ಟ್ರಿ ಮತ್ತೆ ಸ್ಕ್ರಿಪ್ಚರ್ಸ್ ಪ್ರಕಾರ ಹೇಳ್ತಾರ. ಇದೇ ತರ ಏನಾಗುತ್ತಂದ್ರೆ ಒನ್ ಪಾಯಿಂಟ್ ಇನ್ ಟೈಮ್ ಒಳಗಡೆ ಇದ ಒಂದು ಭೂಮಿ ಮೇಲೆ ಎಲ್ಲಾರ್ಗು ಕಷ್ಟ ಮತ್ತೆ ಎಲ್ಲ ಆಫ್ಟರ್ ಲೈಫ್ ಒಳಗಡೆ ತುಂಬಾ ಪ್ರಾಬ್ಲಮ್ ಆಗ್ತಿರ್ತೈತಿ. ಆವಾಗ ಶಿವ ಏನದಾನಲ್ಲ ಇಡೀ ಫುಲ್ ಸೃಷ್ಟಿ ಎಲ್ಲ ಇನ್ನೊಂದ್ ಕಡೆ ಸುತ್ಕೊಂಡ್ ಬರ್ತಿದ್ದಂಗ ಲಾಸ್ಟಿಗೆ ಒಂದು ಪ್ಲೇಸ್ ಸಿಗುತ್ತ. ಆ ಪ್ಲೇಸ್ ಬಂದೆ ಈ ಕಾಶಿ. ಈ ಕಾಶಿ ಒಳಗಡೆ ವೈಬ್ರೆನ್ಸ್ ಮತ್ತ ಎನರ್ಜಿಸ್ ಯಾವ ಲೆವೆಲ್ಗಿತ್ತಂದ್ರ ಸೊ ಕಂಪ್ಲೀಟ್ ಆಗಿ ಶಿವ ಇಲ್ಲೇ ಕಾಶಿ ವಿಶ್ವನಾಥ ಆಗಿ ಕಾಶಿ ವಿಶ್ವನಾಥ ರೂಪದೊಳಗಡೆ ಬಂದ ನೆಲೆಸ್ತಾನ. ಸೊ ಇಟ್ ಈಸ್ ಒನ್ ಅಮಾಂಗ್ ದ 12 ಜ್ಯೋತಿರ್ಲಿಂಗಾಸ್. ಆಮೇಲೆ ಇದು ಈ ಕಡೆ ಎಲ್ಲ ಏನೆಲ್ಲ ಜ್ಯೋತಿರ್ಲಿಂಗ ಅದಾವಲ್ಲ ಅದ್ರೊಳಗಡೆನ ಮೋಸ್ಟ್ ಪವರ್ಫುಲ್ ಹೌದ. ಸೊ ಕಾಶಿ ವಿಶ್ವನಾಥ ಅಂದ್ರೆ ಏನೋ ಒಂಥರ ಬೇರೆ ತರನ ಎನರ್ಜಿಸ್ ಇರ್ತೈತಿ. ಕಾಶಿ ಸಿಟಿ ಬಂದ್ರೆ ಲೈಕ್ ನಿಮ್ ಕಂಪ್ಲೀಟ್ ಆಗಿ ಬೇರೆ ತರನ ಎನರ್ಜಿ ಇರ್ತೈತಿ. ಆಲ್ಮೋಸ್ಟ್ 3:40 ಆಯ್ತ ಟೈಮ್. ಇನ್ನೇನ ಒಂದ್ 10 ನಿಮಿಷದೊಳಗಡೆ ನಮ್ದು ದರ್ಶನ ಸ್ಟಾರ್ಟ್ ಆಗುತ್ತೆ. ಇಲ್ಲೆಲ್ಲಾ ಲೈನ್ ಒಳಗಡೆ ತುಂಬಾ ಜನ ನಿಂತಾರ. ಇನ್ನೇನ ಸ್ಟಾರ್ಟ್ ಆಗುತ್ತೆ. ನಾವು ವಾಪಸ್ ಹೋಗಿ ಲೈನ್ ಹೋಗಿ ನಿಂದ್ರೋಣ. ಈಗ 4 ಗಂಟೆಗೆ ದರ್ಶನ ಸ್ಟಾರ್ಟ್ ಆಗುತ್ತೆ. ಡೈರೆಕ್ಟ್ ಆಗಿ ಹೋಗಿ ದರ್ಶನ ಮಾಡ್ಕೊಳ್ಳೋಣ. ಯಾವ ತರ ದರ್ಶನ ಆಯ್ತ, ದರ್ಶನ ಎಕ್ಸ್ಪೀರಿಯನ್ಸ್ ಹೆಂಗಿತ್ತ, ಆಮೇಲೆ ಏನೇನೆಲ್ಲ ಪ್ರಿಕಾಷನ್ಸ್ ತಗೋಬೇಕಂತ ದರ್ಶನ ಮಾಡ್ಕೊಂಡ್ ಬಂದ್ಮೇಲೆ ಹೇಳ್ತೇನೆ. ನಾನಂತರೂ ರಿಯಲಿ ತುಂಬಾ ಎಕ್ಸೈಟ್ ಆಗೇನೆ ಈ ಒಂದು ಸ್ಪರ್ಶ ದರ್ಶನಕ್ಕ. ಬೇಸಿಕಲಿ ಲೈಕ್ ನಾನು ಕಾಶಿ ವಿಶ್ವನಾಥರ್ಗೆ ಇದ 2ನೇ ಟೈಮ್ ಬರತ್ತಿರೋದು. ಫಸ್ಟ್ ಟೈಮ್ ಸ್ಪರ್ಶ ದರ್ಶನ ಮಾಡಕ್ ಆಗಿರ್ಲಿಲ್ಲ. ಬಟ್ ಈ ಸಲ ನಾನು ಅನ್ಕೊಂಡೇನೆ ಸಿಗುತ್ತ ಅಂತೇಳಿ. ಸೊ ಡೈರೆಕ್ಟ್ಲಿ ಒಳಗಡೆ ದರ್ಶನ ಮಾಡ್ಕೊಳ್ಳೋಣ. ಬೈ ದ ವೇ ಟೆಂಪಲ್ ಕಾಂಪ್ಲೆಕ್ಸ್ ಒಳಗಡೆ ಫೋನ್ಸ್ ಮತ್ತ ಯಾವ್ದೇ ತರದ ಗ್ಯಾಡ್ಜೆಟ್ಸ್ ಅಲೋವ್ ಇಲ್ಲ. ಓನ್ಲಿ ವಾಲೆಟ್ ಕ್ಯಾರಿ ಮಾಡ್ಬೋದ. ಸೊ ಅದಕ್ಕ ಫೋನ್ ಇಲ್ಲೇ ಒಳಗಡೆ ಹೋಗ್ತಿದ್ದಂಗ ಡೆಪಾಸಿಟ್ ಮಾಡಿಸ್ಬೇಕ. ಡೆಪಾಸಿಟ್ ಮಾಡ್ಸೋಣ. ಯಾವ ತರ ಒಂದ್ ಎಕ್ಸ್ಪೀರಿಯನ್ಸ್ ಏನೇನೆಲ್ಲ ಐತಿ ಅಂತ ಹೇಳಿ ಒಳಗಡೆ ಹೋಗ್ ಬಂದ್ಮೇಲೆ ನಿಮ್ಗೆ ನೆಕ್ಸ್ಟ್ ಹೇಳ್ತೇನೆ. A few moments later. ಫೈನಲಿ ಒಂದು ಮಸ್ತ್ ದರ್ಶನ ಆಯ್ತು. ಒಂದು ಕಂಪ್ಲೀಟ್ ಆಗಿ ಡಿವೈನ್ ಎಕ್ಸ್ಪೀರಿಯನ್ಸ್ ಇತ್ತು. ಸೊ ಒಳಗಡೆ ಬರ್ತಿದ್ದಂಗೆ ಎಲ್ಲ ಫೋನ್ ಮತ್ತು ಚಪ್ಪಲಿ ಎಲ್ಲ ಒಂದು ಸ್ವಲ್ಪ ಡೆಪಾಸಿಟ್ ಎಲ್ಲ ಮಾಡಿ ಹೋಗೋದ್ರೊಳಗಡೆನ ಆಲ್ರೆಡಿ ದೊಡ್ಡ ಕ್ಯೂ ಇತ್ತು. ಎಕ್ಸಾಕ್ಟ್ಲಿ ಏನಾಗುತ್ತೆ ಅಂದ್ರೆ ಸುಗಮ ದರ್ಶನಕ್ಕೆ ಇನ್ ಕೇಸ್ ಬರತ್ತಿದ್ರಿ ಅಂತಂದ್ರೆ ಸುಗಮ ದರ್ಶನದ ಜೊತೆ ಇನ್ನೊಂದು ಫ್ರೀ ಲೈನು ಇರುತ್ತಲ್ಲ. ಸೊ ಈ ಎರಡನ್ನೂ ಒಟ್ಟಿಗೆ ಬಿಡ್ತಾರೆ. ಆಮೇಲೆ ಇನ್ನೊಂದು ಮೇನ್ ಕನ್ಸ್ಟೆಂಟ್ ಏನಂತಂದ್ರೆ ಎಕ್ಸಾಕ್ಟ್ಲಿ 4 to 5 ಅಷ್ಟೇ ಸ್ಪರ್ಶ ದರ್ಶನ ಇರೋದು. ಎಕ್ಸಾಕ್ಟಾಗಿ 5 o'clock ಅಂದರೆ 5ಗೆ 1 ಸೆಕೆಂಡ್ ಜಾಸ್ತಿ ಆಗೋಲ್ಲ. ಅವಾಗಲೇ ಲೈಕ್ ಕ್ಲೋಸ್ ಮಾಡಿಬಿಡ್ತಾರೆ. ಇನ್ ಕೇಸ್ ಲೇಟ್ ಆಯ್ತು ಅಂದರೆ ಇಲ್ಲ ಆಬ್ವಿಯಸ್ಲಿ ನಾರ್ಮಲ್ ದರ್ಶನ ಮಾಡ್ಕೋಬೋದು. ಸ್ಪರ್ಶ ದರ್ಶನ ಅಂತ ಇರೋದಿಲ್ಲ. ಅದಕ್ಕೆ ಏನು ಮಾಡಿರಿ ಅಂತಂದ್ರೆ ಇನ್ ಕೇಸ್ ನೀವು ಸುಗಮ ದರ್ಶನ ಆದರೂ ಬರ್ರಿ ಇಲ್ಲ ಫ್ರೀ ದರ್ಶನ ಆದರೂ ಬರ್ರಿ, ಅಟ್ಲೀಸ್ಟ್ ಮೇಕ್ ಶೋರ್ 2 ಗಂಟೆ ಹಂಗೆ ಬಂದು ಕ್ಯೂ ನಿಂದ್ರೋ ಥರ 2-2:30 ಅಂದ್ರೆ ಒಂದು ಬೆಟರ್ ಆಗುತ್ತೆ. ಅದ್ರ ಜೊತೆಗೆ ಏನಂತಂದ್ರೆ ಫೋನ್, ವಾಲೆಟ್, ಆಮೇಲೆ ಚಪ್ಪಲಿ ಗಿಪ್ಲಿ ಏನೂ ತರಕ್ಕೆ ಹೋಗ್ಬಿಡ್ರಿ. ವಾಲೆಟ್ ಬೇಕಾದ್ರೆ ಕ್ಯಾಶ್ ಬೇಕಾದ್ರೆ ತೊಗೊಂಡ್ಬರ್ರಿ. ಫೋನ್, ಚಪ್ಪಲಿ ಏನೋ ತರಕ್ಕೆ ಹೋಗ್ಬಿಡ್ರಿ. ಎಲ್ಲ ಹೊರಗಡೆಯಿಂದನೇ ಮಾಡ್ಕೊಂಡು ಬಂದು ಕ್ಯೂ ಹತ್ಕೊಂಡ್ಬಿಡ್ರಿ. ಸೊ ಒಳಗಡೆ ಯಾವಾಗ ಬರ್ತಿರಲ್ಲ ಅಲ್ಲೇನೋ ಲೇಟ್ ಆಗಲಾರ್ದೆ ಈಸಿಯಾಗಿ ಮೂವ್ ಆಗಿಬಿಡ್ತೀರ. ಈ ಥರ ಯಾವಾಗ ಒಂದ್ಸಲ ನೀವು ಇಂಡಿಯಾ ಸುತ್ತಾಡೋಕೆ ಸ್ಟಾರ್ಟ್ ಮಾಡ್ತಿರಲ್ಲ, ಬೇರೆ ಬೇರೆ ಪ್ಲೇಸಸ್ ನೋಡ್ತೀರಿ, ಬೇರೆ ಬೇರೆ ಟೆಂಪಲ್ಸ್ ನೋಡ್ತಿರಲ್ಲ, ಅವಾಗ ಒಂದಂತೂ ರಿಯಲೈಸ್ ಆಗುತ್ತೆ ಏನಂತಂದ್ರೆ ನಮ್ಮ ಇಂಡಿಯಾ ಕಲ್ಚರಲ್ಲಿ ಮತ್ತು ಡೈವರ್ಸಿಟಿ ಮೇಲೆ ಎಷ್ಟು ಫುಲ್ ಮಸ್ತ್ ಕಂಟ್ರಿ ಐತಿ ಅಂತೇಳಿ. ಓವರ್ ದ ಟೈಮ್ ಅಂದ್ರೆ ಮೊದಲಿಂದನೂ ಹಿಡಿದು ಇಲ್ಲಿವರೆಗೂ ಯಾರೆಲ್ಲ ಇಂಡಿಯಾಗೆ ಬಂದಾರಲ್ಲ ಎಲ್ಲರಿಗೂ ಇಲ್ಲೇ ಇರ್ಬೇಕಂತ ಅನ್ಸುತ್ತೆ. ಅದೇ ಥರನೂ ಎಷ್ಟೆಲ್ಲ ಮೊದಲಿಂದ ಈಗ ಏನು ಅಂದ್ರೆ 10th century ಆಯಿತು ಅಲ್ಲಿಗಿಂತ ಯಾವಾಗ ಇಲ್ಲಿವರೆಗೂ ಏನಂತಂದ್ರೆ ತುಂಬ ಜನ ಇನ್ವೈಡರ್ಸ್ ಬಂದವ್ರು ಎಲ್ಲರೂ ಈ ಕಂಟ್ರಿನ ರೂಲ್ ಮಾಡ್ಬೇಕು, ಈ ಕಂಟ್ರಿದು ಒಂದು ಹೋಲ್ಡ್ ತೊಗೋಬೇಕಂತಾನೆ ಎಲ್ಲರೂ ಅದನ್ನು ಆಸೆ ಪಟ್ಟಿದ್ದ. ಅದೇ ಥರ ಬಂದವ್ರು ಯಾರೂ ಸುಮ್ಮನೆ ಇರಲಿಲ್ಲ. ಎಲ್ಲರೂ ಬಂದು ಇಲ್ಲಿ ಲೂಟಿ ಮಾಡ್ಕೊಂಡು ಹೋದೋರೇ ಜಾಸ್ತಿ. ಅದೇ ಥರನೇ
ಇಲ್ಲಿ ನಮ್ಮ ಹಿಂದ್ಗಡೆ ಇರೋ ಕಾಶಿ ವಿಶ್ವನಾಥ್ ಮಂದಿರ ಏನೈತಲ್ಲ ಇದನ್ನು ಸಿಕ್ಕಾಪಟ್ಟೆ ಸಲ ಹೊಡೆದ್ರ, ಸಿಕ್ಕಾಪಟ್ಟೆ ಸಲ ಲೂಟಿ ಮಾಡಿದ್ರ. ಏನಿಲ್ಲ ಅಂದರೂ ಮೋರ್ ದ್ಯಾನ್ ಒಂದು ಎಷ್ಟೋ ಸಲನೇ ಇಲ್ಲಿ ಈ ಟೆಂಪಲ್ನ ಬೆಳೆಸಿದ್ರ. ಫೈನಲಿ ಒನ್ ಟೈಮಾಗ ಹೆಂಗಾಯ್ತಂದ್ರೆ ಲಾಸ್ಟ್ ಟೈಮ್ ಔರಂಗಜೇಬ ಮುಘಲ್ ಎಂಪರರ್ 1669 ಒಳಗಡೆ ಬಂದಾಗ ಈ ದೇವಸ್ಥಾನನ ಒಡೆದಿದ್ದ. ಮೇನ್ ಇಲ್ಲೇನು ಜ್ಯೋತಿರ್ಲಿಂಗ ಆಯ್ತಲ್ಲ ಅದನ್ನು, ಅದಾದಮೇಲೆ ಈ ಟೆಂಪಲ್ ಅದೇ ಥರ ಇತ್ತು. ಆಮೇಲೆ ಫೈನಲಿ ಇನ್ 1780s ಒಳಗಡೆ ರಾಣಿ ಅಹಿಲ್ಯಾಬಾಯಿ ಹೋಲ್ಕರ್ ಈ ಟೆಂಪಲ್ನ ಮತ್ತೆ ವಾಪಸ್ ಬಿಲ್ಡ್ ಮಾಡಿದ್ರು. ಒಂದು ಮಸ್ತ್ ಸ್ಟ್ರಕ್ಚರ್ ಒಳಗಡೆ ಕಂಪ್ಲೀಟಾಗಿ ಒಂದು ಚಲೋ ಟೆಂಪಲ್ ಕನ್ಸ್ಟ್ರಕ್ಷನ್ ಮಾಡಿದ್ರು. ರಿಯಲಿ ಹ್ಯಾಟ್ಸ್ ಆಫ್ ಟು ರಾಣಿ ಅಹಿಲ್ಯಾಬಾಯಿ ಹೋಲ್ಕರ್. ಅದಾದಮೇಲೆ ಟೆಂಪಲ್ ಮೇಲೆ ಒಂದು ಕಂಪ್ಲೀಟಾಗಿ ಗೋಲ್ಡನ್ ಶ್ರೈನ್ ಐತಿ. ಅದನ್ನು ಮಹಾರಾಜ ರಂಜಿತ್ ಸಿಂಗ್ ಅವರು ಗಿಫ್ಟ್ ಮಾಡಿದ್ದ. ಕಂಪ್ಲೀಟ್ ಗೋಲ್ಡ್ ಎಲ್ಲ ಗಿಫ್ಟ್ ಮಾಡಿ ಅದರಿಂದ ಆ ಗೋಲ್ಡನ್ ಶ್ರೈನ್ ಮಾಡಿದ್ದ. ಸೊ ಟೆಂಪಲ್ ಆರ್ಕಿಟೆಕ್ಚರ್ ಅಂತೂ ನೋಡೋಕಂತೂ ಆಸಮ್ ಐತಿ. ಲೈಕ್ ನೀವು ಒಳಗಡೆ ಹೋಗ್ತಿದ್ದಂಗೆ ನಿಮ್ಗೊಂದು ಡಿವೈನ್ ಎಕ್ಸ್ಪೀರಿಯನ್ಸ್ ಇರುತ್ತೆ. ಆಮೇಲೆ ರೀಸೆಂಟಾಗಿ ಫುಲ್ ಕಾಶಿ ಕಾರಿಡಾರ್ನು ಎಲ್ಲ ಬಿಲ್ಡ್ ಮಾಡಿದ್ರೆ. ಇಲ್ಲೆಲ್ಲ ಸುತ್ತಮುತ್ತ ನೋಡ್ತಿರ್ಬೋದು ನೀವು. ಇಲ್ಲಿ ಇದು ಎಕ್ಸಾಕ್ಟ್ಲಿ ಏನಂತಂದ್ರೆ ಎಕ್ಸಿಟ್ ಗೇಟ. ನೀವು ಫುಲ್ ಅಂದರೆ ಇಲ್ಲೆಲ್ಲ ಒಂದು ಸ್ವಲ್ಪ ಶಾಪ್ಸು ಅದಾವ. ಇಲ್ಲೆಲ್ಲ ಕಂಪ್ಲೀಟಾಗಿ ಕಾರಿಡಾರ್ ಎಲ್ಲ ಮಾಡ್ಯಾರ. ನೀವೆಲ್ಲ ನೋಡ್ತಿದ್ದಂಗೆ ಇದು ಆಲ್ಮೋಸ್ಟ್ ಸಿಮಿಲರ್ ಅಯೋಧ್ಯದೊಳಗಡೆ ಏನು ನೋಡಿದ್ರಲ್ಲ ಅದೇ ಪಿಂಕ್ ಸ್ಯಾಂಡ್ ಸ್ಟೋನ್ ಸ್ಟ್ರಕ್ಚರ್ ಒಳಗಡೆನೇ ಐತಿ. ಎಲ್ಲ ಫುಲ್ ಒಳಗಡೆ ಅಂದ್ರೆ ಕಾರಿಡಾರ್ ಚಲೋ ಐತಿ. ಮುಂದ್ಗಡೆಯಿಂದ ಒಂದ್ಸಲ ತೋರಿಸ್ತಾನೆ ರೀ ನಿಮ್ಗೆ. ಎಕ್ಸಾಕ್ಟಾಗಿ ಇಲ್ಲೇ ನೋಡತ್ತಾರಲ್ಲ ಫುಲ್ ಅಲ್ಲೇ ಕಂಪ್ಲೀಟಾಗಿ ಅದೇ ಏನಂದ್ರೆ ಗರ್ಭಗುಡಿ. ಆಮೇಲೆ ಅಲ್ಲಿ ಹಿಂದೆ ಫುಲ್ ಕಂಪ್ಲೀಟ್ ಗೋಲ್ಡನ್ ಶ್ರೈನ್ ಐತಿ. ಆಮೇಲೆ ಇಲ್ಲಿ ನೋಡ್ತಿರ್ಬೋದು ಇದೇ ಜ್ಞಾನವಾಪಿ ಮಸೀದಿ. ಎಕ್ಸಾಕ್ಟ್ಲಿ ನಾನು ಹೇಳಿದ್ನಲ್ಲ, ಯಾವಾಗ 1669 ಒಳಗಡೆ ಔರಂಗಜೇಬ ಈ ಒಂದು ಪರ್ಟಿಕ್ಯುಲರ್ ಟೆಂಪಲ್ನ ಏನು ಹೊಡಿತಾನಲ್ಲ ಅದು ಹೊಡಿತಿದ್ದಂಗೆ ಇಲ್ಲಿ ಒಂದು ಮಸೀದಿ ಕಟ್ಟಿಸ್ತಾರೆ. ಅದ ಮಸೀದಿ ಬಂದ ಈ ಜ್ಞಾನವಾಪಿ ಮಸೀದಿ ಇಲ್ಲಿ ನೋಡ್ತಿರ್ಬೋದು. ಆಮೇಲೆ ಎಕ್ಸಾಕ್ಟ್ಲಿ ಏನು ಹೇಳ್ತಾರಂತಂದರೆ ಲೋಕಲ್ಸ್ಗೂ ಆಯಿತು, ಆಮೇಲೆ ಮತ್ತು ಎಷ್ಟೋ ಜನಕ್ಕೂ ಗೊತ್ತೈತಿ ಏನಂದ್ರೆ ಯಾವಾಗ ಆ ಟೆಂಪಲ್ನ ಏನು ಹೊಡಿತಾರಲ್ಲ ಅದೇ ಪ್ಲೇಸ್ ಒಳಗಡೆ ನೀವು ಮಸೀದಿ ಕಟ್ಟಿಸ್ತಿದ್ದಂಗೆ ಹಳೇದು ಏನು ಒಂದು ಜ್ಯೋತಿರ್ಲಿಂಗ ಆಯ್ತಲ್ಲ ಇನ್ನೂ ಇಟ್ ಈಸ್ ಬಿಲೀವ್ ಟು ಬಿ ಸಮ್ವೇರ್ ಅರೌಂಡ್ ನಿಯರ್ ದಾಟ್ ಪ್ಲೇಸ್ ಓನ್ಲಿ. ಅಂದರೆ ಅದೇ ಹತ್ರನೇ ಒಂದು ಒರಿಜಿನಲ್ ಏನು ಜ್ಯೋತಿರ್ಲಿಂಗ ಆಯ್ತಲ್ಲ ಅಲ್ಲೇ ಇರೋದು ಅಂತೇಳಿ. ನೀವು ಯಾವಾಗ ಒಂದು ಕಾಶಿ ವಿಶ್ವನಾಥ ಒಳಗಡೆ ದರ್ಶನ ಎಲ್ಲ ಮುಗಿಸ್ಕೋತಿರಲ್ಲ, ಹೊರಗಡೆ ಬರ್ತಿದ್ದಾಗ ಬೇರೆ ಬೇರೆ ಟೆಂಪಲ್ಸು ಅದಾವ ಅಲ್ಲೇ ಒಳಗಡೆ, ಅವನು ಎಲ್ಲ ನೋಡ್ಕೋಬೋದು. ಅನ್ನಪೂರ್ಣ ದೇವಿ ಟೆಂಪಲ್ ಐತಿ, ಆಮೇಲೆ ಹನುಮಾನ್ ಮಂದಿರ ಐತಿ. ಆಮೇಲೆ ಹಂಗೆ ಒಂದು ಕಾರ್ನರ್ ಒಳಗಡೆ ಒಂದು ದೊಡ್ಡ ನಂದಿನೂ ಐತಿ. ಆ ನಂದಿನೂ ಅಂದರೆ ಹೋಗಿ ನಮಸ್ಕಾರ ಮಾಡೋದು ಮರ್ಯಾಕೆ ಹೋಗ್ಬೇಡ್ರಿ. ಅಲ್ಲಿ ಹೋಗ್ತಿದ್ದಂಗೆ ನಿಮಗೇನು ರಿಯಲೈಸ್ ಆಗುತ್ತಂದರೆ ಆ ನಂದಿ ಈಸ್ ನಾಟ್ ಫೇಸಿಂಗ್ ಟು ದ ಇಲ್ಲೇನು ಜ್ಯೋತಿರ್ಲಿಂಗ ಐತಲ್ಲ ಅಲ್ಲಲ್ಲ, ಬಟ್ ಆ್ಯಕ್ಚುಲಿ ಟು ದ ಮಸೀದಿ ಏನು ಜ್ಞಾನವಾಪಿ ಮಸೀದಿ ಐತಲ್ಲ ಅಲ್ಲಿ ಅಂತೇಳಿ. ಸೊ ದ್ಯಾಟ್ ಈಸ್ ಸೆಲ್ಫ್ ಎಕ್ಸ್ಪ್ಲೇನ್ರಿ, ನಿಮಗೆ ಅರ್ಥ ಆಗುತ್ತೆ ಏನಂತೇಳಿ ನಾನು ಏನು ಹೇಳಕ್ಕೆ ಟ್ರೈ ಮಾಡತ್ತರ ಅಂತೇಳಿ. ಸೊ ಈ ಥರ ಒಂದು ಕಂಪ್ಲೀಟ್ ದರ್ಶನ ಆಗಿತ್ತು. ಇನ್ನೂ ನೋಡ್ಬೋದು ಎಷ್ಟು ಫುಲ್ ಮಸ್ತ್ ಐತಿ. ಈ ಕಡೆಯಿಂದ ನೋಡಿದರೆ ಇಲ್ಲಿಂದನೇ ಗರ್ಭಗುಡಿ ಕಾಣುತ್ತೆ. ಆಮೇಲೆ ಅಲ್ಲೇ ಫುಲ್ ಗೋಲ್ಡನ್ ಶ್ರೈನ್ ಐತಿ, ಫುಲ್ ಇಲ್ಲೇ ಕಳಶ ಎಲ್ಲ. ಆಮೇಲೆ ಈ ಕಡೆ ಅದು ಮೇನ್ ಮಸೀದಿ ಇರೋದು. ಗೇಟ್ ನಂಬರ್ 1 ಇಂದ ಎಕ್ಸಿಟ್ ಆಗ್ತಿರಲ್ಲ, ಎಕ್ಸಿಟ್ ಆಗ್ತಿದಂಗೆ ಇಲ್ಲಿ ಕಂಪ್ಲೀಟ್ ಆಗಿ ಕಾರಿಡಾರ್ ಐತಿ. ಆ ಕಡೆ ಎಲ್ಲ ಒಂದ್ ಸ್ವಲ್ಪ ರೆಸ್ಟೋರೆಂಟ್ಸ್ ಎಲ್ಲ ಅದಾವ. ನೀವ್ ಇನ್ ಕೇಸ್ ಏನಾದ್ರು ಬ್ರೇಕ್ಫಾಸ್ಟ್ ಏನಾದ್ರು ತಿಂತೀರಾ ಅಂದ್ರೆ. ಆಮೇಲೆ ಲೈಕ್ ನಿಮ್ಗೆ ಇಲ್ಲೇ ಇನ್ನೊಂದು ಟೆಂಪಲ್ ಸಿಗ್ತೈತಿ. ಇದು ಬಂದು ಚಂದ್ರಗುಪ್ತ ಮನೋಹರ್ ಮಂದಿರ ಮತ್ತ ಇನ್ನೊಂದು ಇಲ್ಲಿ ಮನೋಕಾಮೇಶ್ವರ ಮಂದಿರ ಅಂತ ಐತಿ. ಸೊ ಇಲ್ಲೂ ನೋಡ್ಬೋದ, ಇಲ್ಲೂ ಪೂಜೆ ಆಗುತ್ತ ಬೆಳಗ್ಗೆ ಟೈಮ್ನಲ್ಲೆಲ್ಲ. ಇಲ್ಲೂ ಬಂದು ನೀವು ಇಲ್ಲೂ ವಿಸಿಟ್ ಮಾಡ್ಕೋಬಹುದು. ಇದು ಟೆಂಪಲ್ಸ್ ಎಲ್ಲ ನೋಡ್ಕೊಂಡು ನೆಕ್ಸ್ಟ್ ನೀವು ಕಾರಿಡಾರ್ಸ್ ಎಲ್ಲ ಎಕ್ಸ್ಪ್ಲೋರ್ ಮಾಡ್ಬೋದು ಇಲ್ಲಿ. ಆಮೇಲೆ ಇಲ್ಲಿ ಬಂದ ರಾಣಿ ಅಹಿಲ್ಯಾಬಾಯಿ ಹೋಲ್ಕರ್ ಅವ್ರದ್ದು ಸ್ಟ್ಯಾಚ್ಯೂ ಐತಿ. ಅಂಡ್ ಶಿ ಈಸ್ ದ ಲೇಡಿ ಅಂದ್ರ ಶಿ ಈಸ್ ದ ಕ್ವೀನ್ ಹೂ ಆಕ್ಚುಲಿ ಬಿಲ್ಟ್ ಈ ಕಾಶಿ ಏನ್ ವಿಶ್ವನಾಥ್ ಮಂದಿರ ಐತಲ್ಲ, ಈ ಟೆಂಪಲ್ ಕಟ್ಸ್ದವ್ರೆ, ರಿನೋವೇಟ್ ಮಾಡಿಸ್ದವ್ರೆ ಇವ್ರ. ಸೊ ರಿಯಲಿ ಅ ಗ್ರೇಟ್ ಸಲ್ಯೂಟ್ ಟು ಹರ್. ಲಿಟ್ರಲಿ ಈ ಒಂದು ಏನ ಈ ತರ ಯಾರ್ಯಾರೆಲ್ಲ ಓವರ್ ದ ಟೈಮ್ ರಾಜ ಆಮೇಲೆ ರಾಣಿಗಳೆಲ್ಲ ಬಂದಾರಲ್ಲ, ಸೊ ಅವರೆಲ್ಲ ಇದೇ ತರ ಉದ್ಧಾರ ಮಾಡೋಗ್ಯಾರ. ಸೊ ಅವ್ರು ಮಾಡಿದ್ದು ಒಂದ್ ವಂಡರ್ ಇದು. ಆಮೇಲೆ ಈ ಕಡೆಯಿಂದ ಸ್ಟ್ರೇಟ್ ಆಗಿ ಕೆಳಗಡೆ ಮತ್ತೆ ಇಲ್ಲೇ ಬೇರೆ ಇನ್ನೊಂದ್ ಸ್ವಲ್ಪ ಟೆಂಪಲ್ಸ್ ಅದಾವ. ಆಮೇಲೆ ಇಲ್ಲಿ ಹಿಂದೆನೆ ಕಂಪ್ಲೀಟ್ ಆಗಿ ಭಾರತ್ ಮಾತಾದ ಒಂದು ಕಂಪ್ಲೀಟ್ ಸ್ಟ್ಯಾಚ್ಯೂ ಐತಿ.
ಎಷ್ಟು ಫುಲ್ ಮೆಜೆಸ್ಟಿಕ್ ಆಗಿ ಎಷ್ಟು ಸುಂದರವಾಗಿ ಕಾರು ಮಾಡ್ಯಾರ ಫುಲ್. ಆಮೇಲೆ ಇಲ್ಲಿಂದನ ನೀವು ಕರೆಕ್ಟ್ ಆಗಿ ಮುಂದೆ ಬರ್ತಿದ್ದಂಗ ಇಲ್ಲಿಂದನ ಡೈರೆಕ್ಟ್ ಆಗಿ ನೀವು ಗಂಗಾ ಘಾಟಿಗೆ ಹೋಗ್ಬೋದ. ಎಸ್, ನೋಡಿದ್ರಲ್ಲ ಹೆಂಗಿತ್ತು ಎಲ್ಲ ಫುಲ್ ಅಂತೇಳಿ. ಇದು ಟೋಟಲ್ ಏನು ಕಾಶಿ ವಿಶ್ವನಾಥ್ ಕಾರಿಡಾರ್ ಐತಲ್ಲ, ಫುಲ್ ಕಂಪ್ಲೀಟ್ಲಿ ಬ್ಯೂಟಿಫುಲ್ಲಾಗಿ ಬಿಲ್ಡ್ ಮಾಡ್ಯಾರ. ಈ ಕಡೆಯಿಂದ ನೀವೇನು ಇಳ್ಕೊಂಬರ್ತಿರಲ್ಲ ಫುಲ್ ಇಲ್ಲಿವರೆಗೂ ಫುಲ್ ಕಂಪ್ಲೀಟಾಗಿ ಕಾರಿಡಾರ್ ಐತಿ. ಆಮೇಲೆ ಡೈರೆಕ್ಟಾಗಿ ಕೆಳಗಡೆ ಎಲ್ಲ ಹೋಗ್ತೀರಿ, ಅಲ್ಲೂ ಫುಲ್ ಎಲ್ಲ ಘಾಟ್ ಐತಿ. ಆ್ಯಕ್ಚುಲಾಗಿ ಇದ್ರ ರೈಟ್ ಸೈಡಿಗಿರೋದು ಇಲ್ಲಿ ಲಲಿತಾ ಘಾಟ್ ಐತಿ, ಲೆಫ್ಟ್ ಸೈಡಿಗಿರೋದು ಮಣಿಕರ್ಣಿಕಾ ಘಾಟ್. ಪ್ರೆಸೆಂಟ್ಲಿ ಮಣಿಕರ್ಣಿಕಾ ಘಾಟ್ ಏನೈತಲ್ಲ ಅಲ್ಲಿ ಯಾರಿಗೂ ಅಲೋ ಮಾಡತ್ತಿಲ್ಲ, ಯಾಕಂದ್ರೆ ಕಂಪ್ಲೀಟ್ಲಿ ರಿನೋವೇಷನ್ ಎಲ್ಲ ನಡಾತೈತಿ. ಆ ವರ್ಕಿಗೋಸ್ಕರ ಕಂಪ್ಲೀಟ್ಲಿ ಎಂಟ್ರಿ ರೆಸ್ಟ್ರಿಕ್ಟ್ ಮಾಡ್ಯಾರ ಅಲ್ಲಿ. ಸೊ ಈಗಂತರೂ ಯಾರಿಗೂ ಅಲೋವಿಲ್ಲ. ಇನ್ ಕೇಸ್ ನೀವೇನಾದರೂ ಮಣಿಕರ್ಣಿಕಾ ಘಾಟ್ ಬಗ್ಗೆ ಯಾರಿಗೂ ಅಷ್ಟು ಜಾಸ್ತಿ ಗೊತ್ತಿಲ್ಲ ಅಂತಂದ್ರೆ ಒಂದು ಐಡಿಯಾ ಏನು ಕೊಡ್ಬೇಕಂತಂದ್ರೆ, ಶಿವ ಮತ್ತು ಪಾರ್ವತಿ ಎಕ್ಸಾಕ್ಟ್ಲಿ ಭೂಮಿಗೆ ಬಂದಾಗ ಶಿವ ಒಂದು ಕುಂಡ ತೆಗಿತಾರಂತ ಕಂಪ್ಲೀಟಾಗಿ. ಅಂದರೆ ಒಂದು ಬೇಸಿಕಲಿ ಒಂದು ಪಾಂಡ್ ಮಾಡ್ತಾರೆ, ಯಾಕಂದರೆ ಅಲ್ಲಿ ಫುಲ್ ಅಲ್ಲೆಲ್ಲ ಸ್ನಾನ ಮಾಡೋಕ್ಕಂತ. ಇಬ್ಬರು ಅಂದರೆ ಶಿವ ಮತ್ತು ಪಾರ್ವತಿ ಇಬ್ಬರು ಸ್ನಾನ ಮಾಡುವಾಗ ಆ ಒಂದು ಪ್ಲೇಸ್ ಒಳಗಡೆನ ಪಾರ್ವತಿದ ಕಿವಿದು ಏನು ಇಯರಿಂಗ್ ಇರ್ತೈತಲ್ಲ ಕುಂಡ, ಅದ ಒಂದು ಕಳೆದು ಹೋಗುತ್ತೆ. ಸೊ ಅಲ್ಲಿಂದಾನೇ ಆ ಹೆಸರು ಬಂದಿದ್ದ ಮಣಿಕರ್ಣಿಕಾ ಅಂಥೇಳಿ. ಅಂದರೆ ಮಣಿ ಅಂದರೆ ಜೀವಲ್ಲ, ಆಮೇಲೆ ಕರ್ಣ ಅಂದರೆ ಕಿವಿಯಿಂದ. ಸೊ ಅದಲ್ಲಿ ಕಳೆದಿದ್ದಕ್ಕಂತ ಅಲ್ಲಿ ಬಂದಿದ್ದೆ. ಆಮೇಲೆ ಇನ್ನೊಂದೇನಂತಂದ್ರೆ ಶಿವ ಇಲ್ಲಿ ಕಂಪ್ಲೀಟಾಗಿ ಘೋರ ತಪಸ್ಸೆ ಮಾಡಿದ್ರಂತ ಈ ಒಂದು ಪರ್ಟಿಕ್ಯುಲರ್ ಪ್ಲೇಸ್ ಒಳಗಡೆ. ಆ ತಪಸ್ಸೆದೊಳಗಡೆ ಅವ್ರು ಏನು ಬೆವರಿತ್ತಲ್ಲ ಅದರಿಂದನ ಇಲ್ಲಿ ಫುಲ್ ಮಣಿಕರ್ಣಿಕಾ ಘಾಟ್ ಒಳಗಡೆ ಎಲ್ಲ ಫುಲ್ ಒಂದು ಕೊಂಡ ಇತ್ತಂತ, ಅದೆಲ್ಲ ಫುಲ್ ತುಂಬ್ಕೊಂಡಿತ್ತು. ಸೊ ಆ ಥರನೂ ಒಂದು ಇಂಪಾರ್ಟೆನ್ಸ್ ಎಲ್ಲ ಹೇಳ್ತಾರೆ. ಬೇಸಿಕಲಿ ಈ ಒಂದು ಪ್ಲೇಸ್ ಒಳಗಡೆ ಮಣಿಕರ್ಣಿಕಾ ಘಾಟ್ ಏನೈತಲ್ಲ ಆ ಒಂದು ಪ್ಲೇಸ್ ಒಳಗಡೆ ಮೇಜರ್ ಎಲ್ಲನೂ ಫುಲ್ ಏನೇನು ಚಿತೆ ಎಲ್ಲ ಐತಲ್ಲ ಎಲ್ಲ ಫುಲ್ ಎಲ್ಲ ಹಚ್ಚೋದು ಎಲ್ಲ ಅಲ್ಲೇನ 24/7 ಅಂದರೆ 24/7 ಫಾರ್ 365 ಡೇಸು ಇಲ್ಲಿ ಯಾವತ್ತು ಬೆಂಕಿ ಆರೋದೇ ಇಲ್ಲ. ಆ ಥರ ಒಂದು ಪ್ಲೇಸ್ ಐತಿ. ನೀವು ಬಂದಾಗ ಮೇ ಬಿ ಲೈಕ್ ವಿಸಿಟ್ ಮಾಡ್ಬೇಕನ್ಸಿದ್ರೆ ಮಾಡಿರಿ. ಸೊ ಅಂದರೆ ಒಬ್ಬೊಬ್ಬರಿಗೆ ಅದೊಂದು ಥರ ಮೈಂಡ್ಸೆಟ್ ಇರುತ್ತೆ. ಲೈಕ್ ನಿಮ್ಗೆ ಹಂಗೆ ಒಂದು ಎಕ್ಸ್ಪೀರಿಯನ್ಸ್ ಬೇಕಂದ್ರೆ ಜಸ್ಟ್ ದೂರದಿಂದ ನೋಡ್ಕೊಂಬರಿ, ಹತ್ತಿರ ಲೈಕ್ ನಿಮ್ಗೆ ಹೆಂಗೆ ಬೇಕಾ ಆ ಥರ ನೋಡ್ಕೋರಿ. ಆಮೇಲೆ ಎಷ್ಟೋ ಜನ ಅನ್ಕೋತಿರ್ತೀರಿ ಏನಂದ್ರೆ ಎಲ್ಲರೂ ಎಷ್ಟು ಜನ ಆದರೂ ಇಲ್ಲಿ ಬಂದು ಇಲ್ಲೇ ಎಲ್ಲನೂ ಫುಲ್ ಚಿತೆ ಎಲ್ಲ ಸುಡ್ತಾರೆ, ಯಾಕೆಲ್ಲ ಮಾಡ್ತಾರೆ ಅಂಥೇಳಿ. ಇನ್ ಕೇಸ್ ಅದೇನಾದರೂ ಡೌಟ್ ಇದ್ರೆ ಒಂದು ಪ್ರಾಚೀನ ಕಾಲದಿಂದನೂ ಒಂದು ಎಲ್ಲರಿಗೂ ಒಂದು ನಂಬಿಕೆ ಐತಿ. ಏನಂದ್ರೆ ಯಾವಾಗ ಈ ಪ್ಲೇಸ್ ಎಲ್ಲ ಆಗಿತ್ತಲ್ಲ ಅವಾಗಿಂದ ಶಿವ ಈ ಪರ್ಟಿಕ್ಯುಲರ್ ಪ್ಲೇಸ್ನ ಅಂದರೆ ಕಾಶಿನ ಮತ್ತು ಅದ್ರಿಗೂ ಎಸ್ಪೆಷಲಿ ಮಣಿಕರ್ಣಿಕಾ ಘಾಟ್ನ ಒಂದು ಯಾವ ಥರ ಪ್ಲೇಸಾಗಿ ಡಿಕ್ಲೇರ್ ಮಾಡಿದ್ರು ಅಂದ್ರೆ ದಿಸ್ ಈಸ್ ದ ಪ್ಲೇಸ್ ಆಫ್ ಮೋಕ್ಷ. ಅಂದರೆ ಯಾರೇ ಇಲ್ಲಿ ಸತ್ರು ಅವರಿಗೆ ಡೈರೆಕ್ಟಾಗಿ ಜೀವನದಿಂದ ಮತ್ತು ಏನೇನು ಜಂಜಾಟಗಳದಾವಲ್ಲ ಅಲ್ಲಿಂದ ಕಂಪ್ಲೀಟಾಗಿ ಮುಕ್ತಿ ಸಿಗುತ್ತೆ ಮತ್ತು ಮೋಕ್ಷ ಸಿಗುತ್ತೆ ಅಂತೇಳಿ. ಇನ್ ಕೇಸ್ ಅದನ್ನು ಎಲ್ಲ ಕನ್ಸಿಡರ್ ಮಾಡಿ ಎಲ್ಲರೂ ಇಲ್ಲೇ ಅವ್ರು ಸಾಯೋ ಟೈಮಾಗಿ ಇಲ್ಲೇ ಬರ್ತಾರೆ. ಆಮೇಲೆ ಇನ್ ಕೇಸ್ ಯಾರೋ ಸತ್ರು ಡೈರೆಕ್ಟಾಗಿ ಅವ್ರ ಬಾಡೀಸ್ ಇಲ್ಲೇ ತೊಗೊಂಬರ್ತಾರೆ. ಆಮೇಲೆ ಅದೇ ರೀಸನ್ಗೆ ತುಂಬ ಇಲ್ಲಿ ಎಲ್ಲ ಫುಲ್ ಚಿತೆಗಳೆಲ್ಲ ಫುಲ್ ಬೆಂಕಿ ಹಚ್ಚೋದಿಲ್ಲ. ಇನ್ನೊಂದೇನಂತಂದರೆ ಇಲ್ಲೆಲ್ಲ ಯಾರ್ಯಾರೆಲ್ಲ ತೀರ್ಕೋತಾರಲ್ಲ, ಅಂದರೆ ಇಲ್ಲಿ ಯಾರು ಸಾಯ್ತಾರ ಇಲ್ಲ ಇನ್ ಕೇಸ್ ಇಲ್ಲೆಲ್ಲ ಯಾರ್ಯಾರು ಬಾಡಿ ಎಲ್ಲ ಫುಲ್ ಎಲ್ಲ ಅಂದರೆ ಏನು ಬರ್ನ್ ಮಾಡ್ತಾರಲ್ಲ ಅವ್ರ ಕಿವಿ ಒಳಗಡೆ ಸ್ವತಃ ಶಿವಾನೇ ಬಂದು ತಾರಕ ಮಂತ್ರ ಹೇಳ್ತಾನ ಅಂಥೇಳಿ. ತಾರಕ ಮಂತ್ರದ ಉಚ್ಚಾರಣೆ ಮಾಡ್ತಾನೆ, ಅವರಿಗೆ ಕಂಪ್ಲೀಟಾಗಿ ಮೋಕ್ಷ ಸಿಗುತ್ತೆ. ಅದು ಒಂದು ದೊಡ್ಡ ಬಿಲೀಫ್ ಐತಿ. ಅದೇ ರೀಸನ್ಗೆ ಎಲ್ಲರೂ ಇದನ್ನು ಅಷ್ಟು ಪ್ರಿಫರ್ ಮಾಡೋದು. ಒಂದು ಡಿವೈನ್ ಅಂದ್ರೆ ನೆಕ್ಸ್ಟ್ ಲೆವೆಲ್ಗೆ ಎಕ್ಸ್ಪೀರಿಯನ್ಸ್ ಅಂತೂ 100% ಇದ್ದೇ ಇರುತ್ತೆ. ಸೊ ನೀವು ಬಂದಾಗ ಲೈಕ್ ಇಲ್ಲೇ ಸುತ್ತಮುತ್ತ ಅಂದರೆ ಕಾರಿಡಾರ್ ಮುಗಿಸ್ಕೊಂಡು ಬರ್ತಿದ್ದಂಗೆ ಆ ಕಡೆಯಿಂದ ಡೈರೆಕ್ಟಾಗಿ ಕೆಳಗಡೆನ ಇಳ್ಕೊಂಬಂದು ಇಲ್ಲಿ ಫುಲ್ ಎಲ್ಲ ಎಕ್ಸ್ಪ್ಲೋರ್ ಮಾಡಿರಿ, ಒಂದು ಚಲೋ ಎಕ್ಸ್ಪೀರಿಯನ್ಸ್ ಅಂತೂ ಇರುತ್ತೆ. ಆಮೇಲೆ ದೇರ್ ಆರ್ ಲೈಕ್ ಅಂದ್ರೆ ಲಾಟ್ಸ್ ಆಫ್ ಘಾಟ್, ಅಂದ್ರೆ ಮೋರ್ ದ್ಯಾನ್ 120 ಘಾಟ್ಸ್ ಏನೋ ಅದಾವೆ ಟೋಟಲ್ ಆಗಿ. ಹೊಸದಾಗಿರೋವ ಮತ್ತು ಹಳೆ ಘಾಟ್ ಎಲ್ಲನೂ ಹಿಡ್ಕೊಂಡು ಅಷ್ಟೆಲ್ಲ ಘಾಟ್ ಅದಾವೆ.
ನಿಮಗೆ ಯಾವ್ಯಾವ್ದು ಕನ್ವೀನಿಯಂಟ್ ಐತಿ ಅದ್ರ ಪ್ರಕಾರ ನೋಡ್ಕೋರಿ. ಆರತಿ ಬೇರೆ ಬೇರೆ ಕಡೆ ಆಗುತ್ತಾ, ಮತ್ತು ಲೈಕ್ ಒಂದೊಂದು ಗಾರ್ಡ್ದು ಒಂದೊಂದು ಇಂಪಾರ್ಟೆನ್ಸ್ ಐತಿ. ನಿಮ್ಗೆ ಹೆಂಗೆ ಬೇಕಾ ಆ ಥರ ನೋಡ್ಕೊಂಡು ಪ್ಲ್ಯಾನ್ ಮಾಡ್ಕೋರಿ. ನೋಡಿದ್ರಿ ಕಾಶಿ ವಿಶ್ವನಾಥ್ ಮಂದಿರ ಹೆಂಗಿತ್ತು ಅಂಥೇಳಿ. ಒಂದು ಸಲ ನೀವು ಕಾಶಿ ವಿಶ್ವನಾಥ್ ಮಂದಿರದ ದರ್ಶನ ಮಾಡ್ಕೊಂಡ್ಮೇಲೆ ಕಾರಿಡೋರಿಂದ ಏನು ಎಕ್ಸಿಟ್ ಆಗ್ತಿರಲ್ಲ, ಗೇಟ್ 1ಇಂದ ಎಕ್ಸಿಟ್ ಆಗ್ತಿದ್ದಂಗೆ ಒಂದು ಸ್ವಲ್ಪ ರೈಟ್ ಹೊಳ್ಳಿದ್ರೆ ಲೈಕ್ ನಿಮ್ಗೆ ಇನ್ನೊಂದು ಟೆಂಪಲ್ ಸಿಗುತ್ತೆ. ಅದು ಬಂದು ಮಾತಾ ಅನ್ನಪೂರ್ಣ ದೇವಿ ಮಂದಿರ. ಸೊ ನಾವೀಗ ಅಲ್ಲಿಗೆ ಹೊಂಟೀವಿ. ಇಲ್ಲಿಂದ ಒಂದು ಹಾರ್ಡ್ಲಿ ಒಂದು 300 ಮೀಟರ್ಸ್ ಆಗುತ್ತೆ, 1 or 2 minutes ವಾಕ್ ಅಷ್ಟೇ. ಸೊ ಈ ಒಂದು ಮಾತಾ ಅನ್ನಪೂರ್ಣ ದೇವಿ ಮಂದಿರ ಎದಕ್ಕೆ ಇಂಪಾರ್ಟೆಂಟ್ ಅಂದ್ರೆ ಎಕ್ಸಾಕ್ಟ್ಲಿ ಒಂದು ಕನ್ವರ್ಸೇಷನ್ ಆಗ್ತಿರ್ತೈತಿ ಶಿವ ಮತ್ತು ಪಾರ್ವತಿ ನಡುವೆ. ಯಾವ ಥರ ಅಂದರೆ ಎಲ್ಲ ಫುಲ್ ಮಾತಾಡುವಾಗ ಇನ್ ಬಿಟ್ವೀನ್ ಶಿವ ಹೇಳ್ತಾರೆ ಏನಂತಂದರೆ, ಈ ಸೃಷ್ಟಿನ ಒಂಥರ ಕಂಪ್ಲೀಟ್ಲಿ ಭ್ರಮೆ, ಅಂದರೆ ಇಟ್ ಈಸ್ ಫುಲ್ ಆಫ್ ಇಲ್ಯೂಷನ್ಸ್. ಇದರೊಳಗಡೆ ಇರೋ ಎಲ್ಲ ಫಿಸಿಕಲ್ ಥಿಂಗ್ಸು ಅಂದರೆ ಇಟ್ ಈಸ್ ಅಟರ್ ವೇಸ್ಟ್ ಅನ್ನೋ ಥರ, ಯಾವುದೂ ಇಂಪಾರ್ಟೆಂಟ್ ಅಲ್ಲ ಇನ್ಕ್ಲೂಡಿಂಗ್ ಫುಡ್ ಅಂತ. ಇದನ್ನು ಕೇಳಿಸ್ಕೊತಿದ್ದಂಗೆ ಮಾತಾ ಪಾರ್ವತಿಗೆ ಒಂಥರ ಬೇಜಾರಾಗುತ್ತೆ ಮತ್ತು ಕೋಪನೂ ಆಗುತ್ತೆ. ಅವ್ರು ಏನು ಮಾಡ್ತಾರಂದ್ರೆ ಅದೇ ಮೂಮೆಂಟಿಗೆ ಆ ಒಂದು ಪರ್ಟಿಕ್ಯುಲರ್ ಸ್ಪಾಟಿಂದ ಬಿಟ್ಟು ಹೋಗಿ ಡಿಸಪಿಯರ್ ಆಗಿಬಿಡ್ತಾರೆ. ಅದು ಆಗ್ತಿದ್ದಂಗೆ ಕಂಪ್ಲೀಟ್ ಅಂತೂ ಗೊತ್ತೈತಲ್ಲ, ಸೃಷ್ಟಿ ಒಳಗಡೆ ಎಲ್ಲ ಕಡೆನೂ ಫುಲ್ ಬರ್ತೈತಿ. ಎಲ್ಲೂ ಅಂದರೆ ಫುಡ್ಡಿಗೆ ಕಮ್ಮಿ ಆಗುತ್ತೆ, ಒಂಥರ ಸೃಷ್ಟಿನ ಅಲ್ಲೋಲ ಕಲ್ಲೋಲ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ. ಇದನ್ನೆಲ್ಲ ನೋಡಿದ ಮೇಲೆ ಶಿವಂಗ ಒಂಥರ ಕಳವಳ ಸ್ಟಾರ್ಟ್ ಆಗುತ್ತೆ. ಎಲ್ಲ ಭೂಮಿಲಿರೋ ಎಲ್ಲ ಜನ ಸಾಯ ಆ ಥರ, ಎಲ್ಲರಿಗೂ ಇಷ್ಟೆಲ್ಲ ಪ್ರಾಬ್ಲಮ್ ಆಗತೈತಿ ಅಂತೇಳಿ ಗೊತ್ತಾಗುತ್ತೆ. ಆವಾಗ ಅವ್ರದ್ದೆಲ್ಲ ಹಸು ನೀಗ್ಸೋಕ್ಕೋಸ್ಕರ ಅಂತೇಳಿ ಸ್ವತಃ ಶಿವನೇ ಭಿಕ್ಷೆ ಬಿಡೋಕ್ಕೆ ಸ್ಟಾರ್ಟ್ ಮಾಡ್ತಾನೆ ಸೃಷ್ಟಿಯ ಜನರದ ಒಳ್ಳೆಯದಕ್ಕಾಗಿ. ಇದು ಮಾಡುವಾಗ ಫೈನಲಿ ಏನಾಗುತ್ತೆ ಅಂದರೆ ಈ ಒಂದು ಕಾಶಿ ಕ್ಷೇತ್ರಕ್ಕೆ ಬಂದಾಗ ಇಲ್ಲಿ ಮಾತಾ ಪಾರ್ವತಿಯವರ ಅನ್ನಪೂರ್ಣೆ ರೂಪೆಯಾಗಿ ಬಂದು ಅವರಿಗೆ ಭಿಕ್ಷೆ ಕೊಡ್ತಾರೆ. ಭಿಕ್ಷೆ ಕೊಟ್ಟ ಮೇಲೆ ಅದರಿಂದನೇ ಇಲ್ಲಿ ಇಂಪಾರ್ಟೆನ್ಸ್ ಬಂದಿದ್ದೆ. ಸೊ ಈ ಒಂದು ಪರ್ಟಿಕ್ಯುಲರ್ ಕ್ಷೇತ್ರದ ಒಳಗಡೆ ಸ್ವತಃ ಕಾಶಿ ವಿಶ್ವನಾಥ್ ಮಂದಿರ ಏನೈತಲ್ಲ ಈ ಕಡೆ, ಇಲ್ಲಿಂದ ಬರ್ತಿದ್ದಂಗೆ ಇಲ್ಲೇ ಇರೋದೇ ಆ ಮಾತಾ ಅನ್ನಪೂರ್ಣ ದೇವಿ ಮಂದಿರ. ಸೊ ಇಲ್ಲೇ ಎಕ್ಸಾಕ್ಟ್ಲಿ ಒಂದು ಟೆಂಪಲ್ ಕಟ್ಸಾರ. ಸೊ ಇನ್ನೊಂದು ಏನು ಹೇಳ್ತಾರಂತಂದರೆ ಎಕ್ಸಾಕ್ಟ್ಲಿ ಯಾರೇ ಕಾಶಿಗೆ ಬರಲಿ ಅವ್ರ ಹಸುವಿಂದ ವಾಪಸ್ ಹೋಗೋದಿಲ್ಲ, ಎಲ್ಲರಿಗೂ ಇಲ್ಲಿ ಫುಡ್ ಇದ್ದೇ ಇರುತ್ತೆ ಅಂತ ಹೇಳಿ. ಸೊ ಅದು ಒಂದು ಮೇನ್ ಇಂಪಾರ್ಟೆನ್ಸ್ ಈ ಟೆಂಪಲ್ದು. ಸೊ ನಾವು ಡೈರೆಕ್ಟ್ಲಿ ಅಲ್ಲೇ ಹೊಂಟೀವಿ, ಇಲ್ಲಿ ಮಾತಾ ಅನ್ನಪೂರ್ಣ ದೇವಿ ಮಂದಿರ್ಗೆ ಹೊಂಟೀವಿ. ಅಲ್ಲಿ ಹೋಗಿ ತೋರಿಸ್ತೀನಿ ನಿಮ್ಗೆ. ಸಂಜೆ ಟೈಮ್ ಆಯ್ತು. ಒನ್ಸ್ ಅಗೇನ್ ವಿ ಆರ್ ಬ್ಯಾಕ್ ಆನ್ ದ ಸ್ಟ್ರೀಟ್ಸ್ ಆಫ್ ಕಾಶಿ. ಸೊ ಕಾಶಿದ ಗಲ್ಲಿ ಒಳಗಡೆ ವಾಪಸ್ ಇಲ್ಲೇ ಸುತ್ತಾಡತ್ತೀವಿ. ಸುತ್ತಮುತ್ತ ನೋಡ್ಬೋದು, ಒಂದು ಮಸ್ತ್ ಅಟ್ಮಾಸ್ಫಿಯರ್ ಐತಿ. ಎಕ್ಸಾಕ್ಟ್ಲಿ ಏನಂದ್ರೆ ನೀವು ಯಾವಾಗ ಕಾಶಿಗೆ ಬರ್ತಿರಲ್ಲ, ಈ ಗಲ್ಲಿ ಒಳಗಡೆ ಸುತ್ತಾಡ್ಕೊಂಡು ಹೊಂಟ್ರೆ ನಿಮಗೆ ಇದ್ರೊಳಗಡೆ ಈ ಒಂದು ಪರ್ಟಿಕ್ಯುಲರ್ ಸಿಟಿ ಮೇಲೆ ನಿಮ್ಗೊಂದು ಬೇರೆ ಥರನ ಲವ್ ಆಗ್ಬಿಡುತ್ತೆ. ಈ ಎಲ್ಲ ಒಳಗಡೆ ಲೇನ್ಸ್ ಆಯ್ತು, ಗಲ್ಲಿಗಳನ್ನ ನೋಡಿ ಒಂಥರ ಏನೋ ಬೇರೆ ಥರನ ಖುಷಿ ಬರುತ್ತೆ. ಅಲ್ಲಲ್ಲಿ ಇರೋ ಒಂದು ಸಣ್ಣ ಪುಟ್ಟ ಅಂಗಡಿಗಳು ಆಯ್ತು, ಇಲ್ಲಿರೋ ಎಲ್ಲ ಮನೆಗಳ ಒಂದು ಬೇರೆನ ಫೀಲ್ ಕೊಡುತ್ತೆ. ಅದೇ ರೀತಿ ಇನ್ನೊಂದು ಏನು ಹೇಳ್ತಾರಂತಂದ್ರೆ, ಯಾವಾಗ ಒಂದು ಕಂಪ್ಲೀಟ್ ಪ್ರಳಯ ಆಗುತ್ತಲ್ಲ, ಸೃಷ್ಟಿನ ಎಲ್ಲ ಫುಲ್ ನಾಶ ಆಗುವಾಗ ಅವಾಗ ಉಳಿಯೋದು ಒಂದೇ ಒಂದು ಸಿಟಿ ಅಂತಂದರೆ ಕಾಶಿ ಅಂತೇಳಿ. ಯಾಕಂತಂದರೆ ಇದು ಕಾಶಿ ಸಿಟಿ ಪರ್ಟಿಕ್ಯುಲರ್ಲಿ ಶಿವನ ತ್ರಿಶೂಲದ ಮೇಲೆ ನೆಲೆಸೈತಿ. ಯಾವಾಗ ಅದೊಂದು ಕಂಪ್ಲೀಟಾಗಿ ಭೂಪ್ರಳಯ ಆಗಿ ಎಲ್ಲನೂ ನಾಶ ಆದಾಗ ಸ್ವತಃ ಶಿವಾನೇ ಅವನ ತ್ರಿಶೂಲನ ಮೇಲೆ ಎತ್ತಿಡಿದು ಕಾಶಿನ ಒಂದು ಉಳಿಸ್ತಾನಂತ. ಸೊ ಆ ಥರ ಒಂದು ಉಲ್ಲೇಖ ಐತಿ. ಇದೇ ರೀತಿ ಕಂಪ್ಲೀಟಾಗಿ ನಾವು ಇನ್ನೊಂದು ಪ್ಲೇಸ್ ಈಗ ಟೆಂಪಲ್ನ ನೋಡ್ಕೊಂಡು ಹೊಂಟೀವಿ. ಅದು ಬಂದು ಕಾಶಿ ವಿಶಾಲಾಕ್ಷಿ ಮಾತಾ ಮಂದಿರ. ಎಕ್ಸಾಕ್ಟ್ಲಿ ಸತ್ಯಯುಗದೊಳಗಡೆ ಒಂದು ಕತೆ ನಡೆಯುತ್ತೆ. ಏನಂತಂದ್ರೆ ಸತಿ ಮಾತಾ ಏನಿರ್ತಾರಲ್ಲ, ಸತೀದ ಅಂದ್ರೆ ಒಂದು ದಕ್ಷ ಯಜ್ಞ ಮಾಡ್ತಿರ್ತಾನ ಅವರಪ್ಪ. ದಕ್ಷ ಒಂದು ಯಜ್ಞ ಮಾಡುವಾಗ ಅಲ್ಲಿ ಅಂದ್ರೆ ಅದ್ರ ಸ್ಟೋರಿ ನಿಮ್ಗೆ ಗೊತ್ತಿತ್ತು ಅಂದ್ರೆ ಓಕೆ, ಗೊತ್ತಿಲ್ಲ ಅಂದ್ರೆ ಎಕ್ಸಾಕ್ಟ್ಲಿ ಏನಾಗುತ್ತೆ ಅಂದರೆ ಅಲ್ಲಿ ಆ ಪರ್ಟಿಕ್ಯುಲರ್ ಪ್ಲೇಸಿಗೆ ಶಿವನಿಗೆ ಇನ್ವೈಟ್ ಇರೋದಿಲ್ಲ. ಆದರೂ ಅಲ್ಲಿ ಸತಿ ಹೋದಾಗ ಅಲ್ಲಿ ಫುಲ್ ಅವರಿಗೆಲ್ಲ ಅಂದ್ರೆ ಅವಮಾನ ಮಾಡ್ತಾರೆ. ಅದೆಲ್ಲ ಆದಮೇಲೆ ಸತಿ ಅದನ್ನೆಲ್ಲ ಕೇಳಿಸ್ಕೋಕಾಗ್ಲಾರ್ದೆ ಅಲ್ಲೇ ಒಂದು ಏನು ಚಿತೆ ಇತ್ತಲ್ಲ ಅಂದ್ರೆ ಯಜ್ಞದ ಕುಂಡದೊಳಗಡೆ ಹಾರಿ ಲೈಕ್ ಅಂದ್ರೆ ಸುಟ್ಟ ಎಲ್ಲ ಫುಲ್ ಭಸ್ಮ ಆಗ್ತಾರೆ. ಅದನ್ನು ನೋಡ್ತಿದ್ದಂಗೆ ಶಿವ ಬಂದು ಸತಿದ ಏನು ಬಾಡಿ ಐತಲ್ಲ ಆ ಬಾಡಿನ ಎತ್ಕೊಂಡು ರುದ್ರ ತಾಂಡವ ಸ್ಟಾರ್ಟ್ ಮಾಡ್ತಾನೆ. ಇದರಿಂದ ಒಂದು ಎಲ್ಲ ಕಡೆನೂ ಪ್ರಳಯನ ಸ್ಟಾರ್ಟ್ ಆಗುತ್ತೆ. ಸೊ ಇದನ್ನು ತಡೆಯಾಕಂಥೇಳಿ ಸ್ವತಃ ವಿಷ್ಣು ಏನು ಮಾಡ್ತಾನಂದ್ರೆ ಅವನು ಸುದರ್ಶನ ಚಕ್ರನ ಬಿಟ್ಟು ಸತಿದ ಬಾಡಿನ ಟೋಟಲ್ 51 ತುಂಡು ಮಾಡ್ತಾನೆ.
ಅಲ್ಲಿಂದ ಆ ತುಂಡ ಆಗಿ ಒಂದು ಬೇರೆ 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 ಪ್ಲೇಸಸ್ ಬೀಳ್ತಾವ. ಯಾವಾಗ ಅದಾಗುತ್ತಲ್ಲ ಅವಾಗ ಶಿವ ಶಾಂತ ಆಗ್ತಾನ. ಶಾಂತ ಆಗಿ ಅವಾಗ ಅವನಿಗೆ ಅರ್ಥ ಆಗುತ್ತೆ, ರಿಯಲೈಸ್ ಆಗುತ್ತೆ. ಅವಾಗಿಂದ ಮತ್ತೆ ಅವ್ನು ವಾಪಸ್ ತಪಸ್ಸಿಗೆ ಹೋಗ್ಬಿಡ್ತಾನ. ಆ 51 ಏನು ತುಂಡ ಅದಾವಲ್ಲ ಬಾಡಿದ ಪಾರ್ಟ್ಸ್, ಒಂದೊಂದು ಪ್ಲೇಸ್ ಬಿದ್ದಿದ ಕಡೆ ಎಲ್ಲಾನು ಒಂದು 51 ಶಕ್ತಿಪೀಠ ಆಗ್ಯಾವ. ಅದ್ರೊಳಗಡೆನ ಒಂದು ಶಕ್ತಿಪೀಠ ಬಂದ ಈ ಕಾಶಿ ವಿಶಾಲಾಕ್ಷ ಮಾತೆ ಮಂದಿರ. ಸೊ ಈ ಒಂದು ಪರ್ಟಿಕ್ಯುಲರ್ ಕ್ಷೇತ್ರದ ಕಾಶಿ ಒಳಗಡೆ ಇಲ್ಲಿ ಮಾತಾ ಸತಿದ ಕಿವಿದ ಇಯರಿಂಗ್ಸ್ ಬಿದ್ದು ಅಂತ. ಸೊ ಅಲ್ಲೇನೆ ಕಾಶಿ ವಿಶಾಲಾಕ್ಷ ಮಾತಾ ಮಂದಿರ ಆಗಿದ್ದ. ಎಸ್, ನೋಡಿದ್ರಲ್ಲ, ಒಂದು ಚಲೋ ದರ್ಶನ ಆಯ್ತು ಕಾಶಿ ವಿಶಾಲಾಕ್ಷಿ ಮಾತಾ ಮಂದಿರ ಒಳಗಡೆ. ಒಂದ್ಸಲ ಲೈಕ್ ನೀವು ಒಳಗಡೆ ಹೋಗ್ತಿದ್ದಂಗೆ ನಿಮಗೆ ಮೇನ್ ಮೂರ್ತಿ ಸಿಗುತ್ತೆ ಮಂದಿರದ. ಅದ್ರದ್ದು ಹಿಂದ್ಗಡೆನ ಮೇನ್ ಶಕ್ತಿಪೀಠದ ಏನು ಮೂರ್ತಿ ಐತಲ್ಲ ಅದು ಹಿಂದ್ಗಡೆ ಇರೋದು. ಸೊ ಅದನ್ನು ನೀವು ನೋಡ್ಬೇಕಂದ್ರೆ ಎಕ್ಸಾಕ್ಟ್ಲಿ ಒಂದು ಸ್ವಲ್ಪ ಲೆಫ್ಟಿಗೆ ಕಾರ್ನರಿಗೆ ಹೋಗಿ ಅಲ್ಲಿಂದ ಒಂದು ಸ್ವಲ್ಪ ಎಣ್ಣಕ್ಕೆ ನೋಡ್ಬೇಕು. ಅಲ್ಲಿಂದ ನಿಮ್ಗೆ ಎಕ್ಸಾಕ್ಟಾಗಿ ಅದು ಹಿಂದ್ಗಡೆ ಇರೋದು ಏನಾಯ್ತಲ್ಲ ಮೇನ್ ಮೂರ್ತಿ ಸಿಗುತ್ತೆ. ಆಮೇಲೆ ಡೋಂಟ್ ಮಿಸ್ ಟು ಲೈಕ್ ಸಿ ದಾಟ್ ಇಯರಿಂಗ್. ಏನಂತಂದ್ರೆ ಆಗಲೇ ನಾ ಹೇಳ್ದಂಗೆ ಯಾವಾಗ ಅದು ಬಾಡಿ 51 ಪಾರ್ಟ್ ಆಗಿ ಕಟ್ ಆಗುತ್ತಲ್ಲ ಅದರೊಳಗಡೆ ಬೇರೆ ಬೇರೆ ಪ್ಲೇಸಸ್ ಬೀಳ್ತಾವೆ. ಅದ್ರೊಳಗಡೆ ಕಿವಿ ಮತ್ತು ಅದ್ರದ್ದು ಇಯರಿಂಗ್ ಅಂದ್ರೆ ಕಾನ್ ಮತ್ತು ಕುಂಡಲ ಇಲ್ಲಿ ಬಿದ್ದಿದ್ದೆ. ಸೊ ಅದಕ್ಕೆ ಈ ಶಕ್ತಿಪೀಠ ಆಗಿದ್ದ. ಸೊ ನೀವು ಇಲ್ಲಿ ಅದು ಒಂದು ಇಯರಿಂಗ್ನ ನೋಡೋದು ಮರ್ಯಾಕೆ ಹೋಗ್ಬಿಡ್ರಿ, ಅದ ಮೇನ್ ಶ್ರೇಷ್ಠ. ಅದಾಗ್ತಿದ್ದಂಗೆ ಇನ್ನೊಂದು ಏನು ಹೇಳ್ತಾರಂತಂದ್ರೆ ಯಾರೆಲ್ಲ ಲೈಕ್ ಕಾಶಿ ವಿಶ್ವನಾಥ ಕ್ಷೇತ್ರಕ್ಕೆ ಬರ್ತಾರಲ್ಲ ಅವರೆಲ್ಲನೂ ಇಲ್ಲಿ ವಿಶಾಲಾಕ್ಷಿ ಮಾತಾ ಮಂದಿರದೊಳಗಡೆ ದರ್ಶನ ಮಾಡ್ಕೊಳ್ಳೇಬೇಕು. ಇನ್ ಕೇಸ್ ಮಾಡ್ಕೊಳ್ಳ ಅಂದ್ರೆ ಅವ್ರದ್ದು ಒಂಥರ ಜರ್ನಿನ ಇನ್ಕಂಪ್ಲೀಟ್ ಆದಂಗೆ ಅಂತಂತಾರೆ. ಸೊ ಅದಕ್ಕೆ ನೀವು ಒಂದು ಸಲ ಯಾವಾಗ ವಿಶ್ವನಾಥ ಮಂದಿರದೊಳಗಡೆ ದರ್ಶನ ಮಾಡ್ಕೋತಿರಲ್ಲ ಅದಾಗ್ತಿದ್ದಂಗೆ ಅನ್ನಪೂರ್ಣ ಮಾತಾ ಮಂದಿರಕ್ಕೆ ಹೋಗ್ಬೋದು. ಅಲ್ಲಿಂದ ಡೈರೆಕ್ಟಾಗಿ ಹಾರ್ಡ್ಲಿ ಒಂದು 500 ಮೀಟರ್ಸ್ ಡೈರೆಕ್ಟಾಗಿ ವಿಶಾಲಾಕ್ಷಿ ಮಾತಾ ಮಂದಿರಕ್ಕೆ ಬರ್ರಿ, ಬಂದು ದರ್ಶನ ಮಾಡ್ಕೋರಿ. ಆಮೇಲೆ ಒಳಗಡೆ ಇದು ವಿಶಾಲಾಕ್ಷ ಮಾತೆ ಮಂದಿರ ಒಳಗಡೆ ದರ್ಶನ ಆಗ್ತಿದ್ದಂಗೆ ನಿಮಗೆ ಏನಂತಂದ್ರೆ ಒಳಗಡೆನ ರೈಟ್ ಸೈಡಿಗೆ ಇನ್ನೊಂದು ಸಣ್ಣದ ಒಂದು ಟೆಂಪಲ್ ಕಾಂಪ್ಲೆಕ್ಸ್ ಐತಿ. ಅಲ್ಲೇ ಹೋಗ್ತಿದ್ದಂಗೆ ಒಂದು ಶಿವಲಿಂಗ ಐತಿ, ಅಲ್ಲೂ ದರ್ಶನ ಮಾಡ್ಕೋರಿ, ಮಿಸ್ ಮಾಡೋಕ್ಕೆ ಹೋಗ್ಬೇಡ್ರಿ. ಯಾಕಂತಂದ್ರೆ ಏನು ಹೇಳ್ತಾರಂತಂದ್ರೆ ಎಲ್ಲಿ ಈ ವಿಶ್ವನಾಥ ಏನದ ಅಲ್ಲ, ವಿಶ್ವನಾಥ ಎಕ್ಸಾಕ್ಟಾಗಿ ರಾತ್ರಿ ಟೈಮಿಗೆ ವಿಶ್ರಾಮ ಮಾಡೋಕ್ಕಂಥೇಳಿ ಸ್ವತಃ ವಿಶಾಲಾಕ್ಷಿ ಮಾತಾ ಮಂದಿರಿಗೆ ಬಂದ ಇಲ್ಲಿ ವಿಶ್ರಾಮ ಮಾಡೋದು. ಸೊ ಅದಕ್ಕೆ ಇದು ತುಂಬ ಅಂದ್ರೆ ಪ್ರಾಮುಖ್ಯತೆ ಐತಿ. ಸೊ ನೀವು ಬಂದಾಗ ಎಕ್ಸಾಕ್ಟಾಗಿ ಲೈಕ್ ವಿಶ್ವನಾಥ ಮಂದಿರ ದರ್ಶನ ಮುಗಿಸ್ಕೊಂಡ್ಮೇಲೆ ಇಲ್ಲಿ ವಿಶಾಲಾಕ್ಷಿ ಮಾತಾ ಮಂದಿರಿಗೆ ಬರದೇ ಇರೋಕ್ಕೆ ಹೋಗ್ಬೇಡ್ರಿ. 100% ಬಂದು ವಿಸಿಟ್ ಮಾಡಿರಿ, ಒಂದು ಚಲೋ ದರ್ಶನ ಅಂತೂ ಆಗುತ್ತೆ. ಆಮೇಲೆ ಲೈಕ್ ನಿಮ್ಗೆ ಅದು ಬೇರೆ ಥರನ ಒಂದು ಎಕ್ಸ್ಪೀರಿಯನ್ಸ್ ಇರುತ್ತೆ. ಆಮೇಲೆ ಒಂದು ಬ್ಲೆಸ್ಸಿಂಗ್ಸ್ ಅಂತೂ ಫುಲ್ಫಿಲ್ಮೆಂಟ್ ಅನಿಸುತ್ತೆ. ಏನೋ ಒಂದು ಅಂದ್ರೆ ಅದ್ರದ್ದು ಒಂದು ಬೇರೆನ ಚಾರ್ಮ್ ಇರುತ್ತೆ. ಲೈಕ್ ಆ ದೇವಿ ಮುಖದೊಳಗಡೆ ಆ ಚಾರ್ಮ್ ನೋಡ್ತಿದ್ದಂಗೆ ನಿಮ್ಗೊಂಥರ ಅದು ಖುಷಿ ಆಗುತ್ತೆ. ಸೊ ಅದು ಮುಗಿತಿದ್ದಂಗೆ ಡೈರೆಕ್ಟಾಗಿ ನಾನು ಈ ಕಡೆ ಒಂದು ಜಸ್ಟ್ ಒಂದು 100 ಮೀಟರ್ಸ್ ಒಂದು ಸ್ವಲ್ಪ ಸ್ಟೆಪ್ಸ್ ಇಳ್ಕೊಂಬಂದ್ರೆ ಲೈಕ್ ನಿಮ್ಗೆ ಇಲ್ಲೇ ಒಂದು ಮೀರ್ ಘಾಟ್ ಸಿಗುತ್ತೆ. ಮೀರ್ ಘಾಟ್ ಹತ್ರನ ಲೈಕ್ ಅಂದ್ರೆ ವಿಶಾಲಾಕ್ಷಿ ಮಾತಾ ಮಂದಿರ ಇರೋದು. ಸೊ ಇಲ್ಲಿ ಬಂದು ನೀವು ಬೆಳಿಗ್ಗೆರ ಬರ್ರಿ ಇಲ್ಲ ಸಂಜೆಯರ ಬರ್ರಿ, ಒಂದು ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡ್ಬೋದು ಆರಾಮಾಗಿ ಕುಂತ. ಸೊ ಪೀಸ್ಫುಲ್ ಎನ್ವಿರಾನ್ಮೆಂಟ್ ಇರುತ್ತೆ. ಸೊ ನಾನು ಇಲ್ಲಿ ಒಂದು ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡ್ತೇನೆ. ಇಲ್ಲಿವರೆಗೂ 100% ಫುಲ್ ಕಂಪ್ಲೀಟ್ ಆಗಿ ವಿಡಿಯೋ ನೋಡಿದ್ರಿ ಅಂತ ಅನ್ಕೋತೀನಿ. ಇನ್ ಕೇಸ್ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡೋದು ಮರಾಕ್ ಹೋಗ್ಬಿಡ್ರಿ. ಹಂಗೆ ನಿಮ್ಗೆ ಏನು ಅನಿಸ್ತಾ ಅಂತ ಕಮೆಂಟ್ ಸೆಕ್ಷನಾಗ ಹೇಳ್ರಿ. ಆಮೇಲೆ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮ್ಲೀಸ್ ಯಾರ್ಯಾರು ಅದಾರಲ್ಲ ಎಲ್ಲರ ಜೊತೆ ಈ ವಿಡಿಯೋ ಶೇರ್ ಮಾಡಿರಿ. ಅವ್ರಿಗೂ ಒಂದು ಕಾಶಿಗೆ ಬರೋದು ಒಂದು ಇನ್ಸ್ಪಿರೇಷನ್ ಆಗಲಿ. ಈ ವಿಡಿಯೋ ಬಂದು ಇಲ್ಲೂ ಎಲ್ಲ ಎಕ್ಸ್ಪ್ಲೋರ್ ಮಾಡುವಾಗ ಈ ಒಂದು ಪರ್ಟಿಕ್ಯುಲರ್ ವಿಡಿಯೋ ಇನ್ಫಾರ್ಮೇಟಿವ್ ಮತ್ತು ಒಂದು ಗೈಡ್ ಆಗಿರಲಿ. ಸೊ ರಾದರ್ ದಾನ್ ಟೇಕಿಂಗ್ ಗೈಡ್ ಲೈಕ್ ನೀವು ಕಂಪ್ಲೀಟಾಗಿ ಇದನ್ನೇ ನೋಡ್ಕೊಂಡು ಎಲ್ಲ ಎಕ್ಸ್ಪ್ಲೋರ್ ಮಾಡ್ಬೋದು. ಗೂಗಲ್ ಮ್ಯಾಪ್ಸಾಗ ನೀವು ಯಾವುದೇ ಒಂದು ಪ್ಲೇಸಸ್ದು ಲೊಕೇಶನ್ ಹಾಕಿದ್ರೆ ಈಸಿಯಾಗಿ ಸಿಕ್ಬಿಡುತ್ತೆ. ಸೊ ನೀವು ಇಲ್ಲಿ ಬಂದು ಏನೇನೆಲ್ಲ ಸ್ಟೋರೀಸ್ ಅದಲ್ಲ ಅದನ್ನೆಲ್ಲ ನಿಮ್ಗೆ ಎಕ್ಸ್ಪೀರಿಯನ್ಸ್ ಆಗುತ್ತೆ 100% ಆಗಿ. ಸೊ ಇಲ್ಲಿವರೆಗೂ ವಿಡಿಯೋ ನೋಡಿದ್ರೆ ನಿಮಗೆ ಗೊತ್ತಾಗಿರುತ್ತೆ. ಸೊ ನಾವು ಪ್ರೀವಿಯಸ್ಲಿ ಲೈಕ್ ಕಾಲಭೈರವ ಟೆಂಪಲ್ಗೆ ಹೋಗಿದ್ವಿ ಡೈರೆಕ್ಟಾಗಿ ಕಾಶಿಗೆ ಬರ್ತಿದ್ದಂಗೆ. ಆಮೇಲೆ ಅಲ್ಲಿಂದ ಬೆಳಗ್ಗೆ ಎದ್ದು ನಾವು ವಿಶ್ವನಾಥ ಮಂದಿರಕ್ಕೆ ಹೋಗಿದ್ವಿ. ಅಲ್ಲಿ ದರ್ಶನದ ಯಾವ್ಯಾವ ಥರ ಡೀಟೇಲ್ಸ್ ಇತ್ತು, ಆಮೇಲೆ ಸ್ಪರ್ಶ ದರ್ಶನ ಹೆಂಗೆ ಮಾಡ್ಬೇಕು, ಸುಗಮ ದರ್ಶನ ಅಂದ್ರೆ ಏನು, ಫ್ರೀ ದರ್ಶನ ಹೆಂಗಿರುತ್ತೆ, ಆಮೇಲೆ ಮಂಗಳಾರತಿ ಬಗ್ಗೆನೂ ಡೀಟೇಲ್ಸ್ ಕೊಟ್ಟೆ. ಅದಾದಮೇಲೆ ಅನ್ನಪೂರ್ಣ ಮಾತಾ ಮಂದಿರ ನೋಡಿದ್ರಿ. ಅದ್ರ ಜೊತೆಗೆ ಲಲಿತಾ ಘಾಟ್ ಬಗ್ಗೆ ಮತ್ತು ಮಣಿಕರ್ಣಿಕಾ ಘಾಟ್ ಬಗ್ಗೆನೂ ತಿಳ್ಕೊಂಡ್ರಿ. ಸೊ ಇನ್ ಕೇಸ್ ಇಲ್ಲಿ ನೋಡಿದ್ರೆ ಇಲ್ಲೇ ಇರೋದ ಮೇನ್ ಗಂಗಾ ಘಾಟ ಅಂದ್ರೆ ಲೈಕ್ ಇಲ್ಲಿಂದನ ಗಂಗಾ ದ್ವಾರ ಇರೋದು. ಸೊ ಇಲ್ಲೇನ ಒಳಗಡೆನ ಕಾಶಿ ವಿಶ್ವನಾಥ್ ಮಂದಿರ ಇರೋದು. ಸೊ ಆ ಕಡೆ ಏನು ಕಾಣದತ್ತಲ್ಲ ಅಲ್ಲೆಲ್ಲ ಫುಲ್ ಏನು ಪ್ಲೇಸ್ ಹಾಕ್ಯಾರಲ್ಲ ಅದ ಮಣಿಕರ್ಣಿಕಾ ಘಾಟ. ಸೊ ಫುಲ್ ಕನ್ಸ್ಟ್ರಕ್ಷನ್ ಹೋಗೈತಿ.
ಕನ್ಸ್ಟ್ರಕ್ಷನ್ ಹೋಗಿರೋ ಒಂದೇ ರೀಸನ್ಗೆ ಅಲ್ಲಿ ಯಾರನ್ನೂ ಅಲೋ ಮಾಡತ್ತಿಲ್ಲ. ಸೊ ಆಮೇಲೆ ಈ ಕಡೆ ಇಲ್ಲಿ ಏನೆಲ್ಲ ಆಯ್ತಲ್ಲ ಇದೆಲ್ಲ ಫುಲ್ ಲಲಿತಾ ಘಾಟ. ಸೊ ಈ ಥರ ಒಂದು ಕಂಪ್ಲೀಟ್ ವಿಡಿಯೋ ಆಗಿತ್ತು. ಇನ್ ಕೇಸ್ ಏನಾದರೂ ಕಾಶಿನ ಒಂದೇ ವಿಡಿಯೋದೊಳಗಡೆ ಮುಗಿಸ್ಬೇಕಾ ಅಂದ್ರೆ ಒಂದೇ ವಿಡಿಯೋದೊಳಗೆ ಎಲ್ಲ ಕಂಪ್ಲೀಟ್ ಕವರ್ ಮಾಡ್ಬೇಕಂದ್ರೆ ಇಟ್ ಈಸ್ ಲಿಟ್ರಲಿ ಇಂಪಾಸಿಬಲ್. ಲಿಟ್ರಲಿ ಆದ್ರೆ ಕಂಪ್ಲೀಟ್ಲಿ ಅದ್ರೊಳಗಡೆ ಏನೋ ಪಾಸಿಬಿಲಿಟಿನ ಇಲ್ಲ. ಸೊ ನೀವು ಎಷ್ಟೋ ಜನ ಒಂದೊಂದು ವರ್ಷ ಕಾಶಿ ಹೋಗಿರ್ತೀರಿ ಅಂತಂದ್ರು ಇಟ್ ಈಸ್ ನಾಟ್ ಇನಫ್. ಸೊ ಅದಕ್ಕೆ 100% ಒಂದೇ ವಿಡಿಯೋದಾಗಂತೂ ಮುಗ್ಸೋಕ್ಕಾಗಲ್ಲ. ದಿಸ್ ವಾಸ್ ದ ಪಾರ್ಟ್ 1 ಆಫ್ ಕಾಶಿ ಸೀರೀಸ್. ಸೊ ಇದ್ರೊಳಗಡೆ ನಾವು ಕಾಲಭೈರವ ಟೆಂಪಲ್ ನೋಡಿದ್ವಿ, ವಿಶ್ವನಾಥ್ ಮಂದಿರ್ ನೋಡಿದ್ವಿ, ಅದಾದ್ಮೇಲೆ ಮಣಿಕರ್ಣಿಕಾ ಮತ್ತು ಲಲಿತಾ ಘಾಟ್ ಬಗ್ಗೆ ತಿಳ್ಕೊಂಡು, ಆಮೇಲೆ ಅಲ್ಲಿಂದ ನಾವು ಅನ್ನಪೂರ್ಣ ಮಾತಾ ಮಂದಿರ್ ನೋಡಿದ್ವಿ, ಆಮೇಲೆ ಸಂಜೆ ಈಗ ವಿಶಾಲಾಕ್ಷಿ ಮಾತಾ ಮಂದಿರ. ಸೊ ಅದನ್ನು ತಿಳ್ಕೊಂಡ್ರಿ. ಸೊ ಈ ಥರ ಒಂದು ನಂದು 100% ವಿಡಿಯೋ ಆಗಿತ್ತು ಇಲ್ಲಿವರೆಗೂ. ಸೊ ಆದಷ್ಟು ಬೇಗ ಇದ್ರದ್ದು ಇನ್ನೊಂದು ಸೆಕೆಂಡ್ ಪಾರ್ಟ್ ಬರುತ್ತೆ. ಸೆಕೆಂಡ್ ಪಾರ್ಟಾಗ ಬೇರೆ ಬೇರೆ ಯಾವ್ಯಾವ ಪ್ಲೇಸಸ್ ಅದಾವಲ್ಲ ಎಲ್ಲಾನು ಎಕ್ಸ್ಪ್ಲೋರ್ ಮಾಡೋಣ. ಅದ್ರೊಳಗಡೆ 100% ತೋರಿಸ್ತೀನಿ ನಿಮಗೆ ಇನ್ನೂ ಏನೇನೆಲ್ಲ ಪ್ಲೇಸಸ್ ಪಾಸಿಬಲ್ ಅದಾವ. ಒಂದು ಅಟ್ಲೀಸ್ಟ್ ಒಂದು 2-3 ದಿವಸ ಇಲ್ಲ 3-4 ದಿವಸದ್ದು ಏನೆಲ್ಲ ಐಟನರಿ ಆಗಿರ್ಬೇಕು, ಆಮೇಲೆ ಯಾವ್ಯಾವ ಪ್ಲೇಸಸ್ ಎಲ್ಲ ಎಕ್ಸ್ಪ್ಲೋರ್ ಮಾಡಬಹುದು ಅಂತ ಹೇಳ್ತೀನಿ. ಸೊ ಎಸ್, ಆದಷ್ಟು ಬೇಗ ಒಂದು ನೆಕ್ಸ್ಟ್ ವಿಡಿಯೋದಾಗ ಸಿಗೋಣ. ಟಿಲ್ ದೆನ್ ಬಾಯ್ ಬಾಯ್, ಎಂಜಾಯ್ ಆ್ಯಂಡ್ ಹರ ಹರ ಮಹಾದೇವ್.